ಹಲೋ ಬಾಂಧವರೇ, ನಮ್ಮ ನೇಸರ ಕಾಂತಿಯ ಲಹರಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ಒಂದು ವಿಶೇಷವಾದ ಕಾರ್ಯಕ್ರಮದ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದೇ ನೋಡಿ ಆ ವಿಶೇಷವಾದ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಲ್ಲೂರು. ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ನೀವೆಲ್ಲರೂ ಸಹಕರಿಸಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಸ್ನೇಹಿತರಿಗೆ ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿನಿಯರು ಅಜ್ಜಿಯನ್ನ ಶಾಲೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹೌದು, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮವೇ ಅಜ್ಜಿಯಂದಿರ ದಿನ. ಉತ್ತಮ ಚಟುವಟಿಕೆಯೊಂದಿಗೆ ಸಂಪನ್ನಗೊಂಡಿದ್ದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಲ್ಲೂರಿನಲ್ಲಿ. ಮನೆಯಲ್ಲೇ ಕಳೀತಾರೆ. ದಯಮಾಡಿ ಅವರನ್ನು ಕರ್ಕೊಂಡು ಹಿಂದಿನ ಸಣ್ಣ ವಯಸ್ಸಿನ ತಮ್ಮ ಬಾಲ್ಯದ ನೆನಪುಗಳನ್ನ ಅವರು ನೆನಪು ಮಾಡಬೇಕು. ಈ ವಿದ್ಯಾರ್ಥಿಗಳು ಹೇಗೆ ಮುಂದೆ ಕೂತ್ಕೊಂಡು ಕಾಟನ ನಡೆದಿದ್ರು ಅದೆಲ್ಲ ಕೂಡ ನನ್ನ ತಾಯಿಯಲ್ಲಿರು ಒಂದು ಹೊಟ್ಟೆಯಲ್ಲಿ 20-30 ವರ್ಷ ಮುಂದೆ ಅವರು ಮಗುವಾಗಿದ್ರು. ಅವರು ಹೀಗೆ ಕೈ ಇಡ್ತಾ ಇದ್ರು. ಈಗ 7 ಜನ ಕೂತಿರ್ತಾರೆ. ಅವರೆಲ್ಲ ನೋಡೋದು ನಮ್ಮ ಪುಣ್ಯ. ಅಷ್ಟು ತಾಯಿಯನ್ನೇ ನೋಡುವುದು ನಮ್ಮೆಲ್ಲ ವಿದ್ಯಾರ್ಥಿಗಳ ಪುಣ್ಯ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆ ತಾಯಿಯಲ್ಲಿ ಒಂದು ಮಾಹಿತಿಯಲ್ಲಿ ಆ ಕಡೆಯಿಂದ ತಾಯಿ ಆಟ ಮಾಡುವವರಿಗೆ ಎಲ್ಲ ವೆರಿಗೂ ಸೂಪರ್. ಇಲ್ಲೆಲ್ಲ ನಿಮಗೆ ಜೋರಲ್ಲ ಆ ಕಡೆ ನಿಮಗೆ ಮಾಹಿತಿ ಬರ್ತಾ ಇದೆ. ಅವರು ಈಗ ನಿಮ್ಮ ಜೊತೆಗೆ ತಾಯಿಯಲ್ಲಿರಲ್ಲ, ವಿದ್ಯೆಯಲ್ಲಿರಲ್ಲ, ನಿಮ್ಮ ಜೊತೆಗೆ ಮಾಹಿತಿ ಮನೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ತಾಯಿಯಂದಿರನ್ನ, ಅಜ್ಜಿಯಂದಿರನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಒಂದಿಟ್ಟು ಸಮಯವನ್ನ ಕಳಿಬೇಕಂತ ಹಾಕೊಂಡಂತ ಕಾರ್ಯಕ್ರಮ
ಇವತ್ತು ಯಶಸ್ವಿಯಾಗಿದೆ. ಜಗತ್ತಿನಲ್ಲಿ ಅಜ್ಜಿ ಕಲಿಸಿದ ಮಾತು, ಜಗತ್ತಿನಲ್ಲಿ ಅಜ್ಜಿ ಜೊತೆ ಕಳೆದಂತಹ ಹೊತ್ತು, ಜಗತ್ತಿನಲ್ಲಿ ಆ ಅಜ್ಜಿಯಂದಿರ ಕೈ ತುತ್ತು, ಆ ಅಜ್ಜಿಯಂದಿರ ಆ ಸುಂದರ ಮುತ್ತುಗಳು, ಜಗತ್ತಿನಲ್ಲಿ ಅಜ್ಜಿಯಂದಿರು ನಮಗೆಲ್ಲ ಊಟ ಮಾಡಿಸಿದ ದಿನ, ಜಗತ್ತಿನಲ್ಲಿ ಅಮ್ಮನಿಗಿಂತ ಜಾಸ್ತಿಯಾಗಿ ನಿಮ್ಮನ್ನ ನಮ್ಮನ್ನೆಲ್ಲ ಅಜ್ಜಿಯಂದಿರು ಅಥವಾ ತಾಯಿಯಂದಿರು ಆ ಲಾಲಿ ಹಾಡು ಹಾಡಿಕೊಂಡು ಮಲಗಿಸಿದ ದಿನ, ಜಗತ್ತಿನಲ್ಲಿ ಸುಂದರವಾಗಿ ಮೊಮ್ಮಕ್ಕಳ ಜೊತೆಗೆ ಮೊಮ್ಮಕ್ಕಳಾಗಿ ಮಗುವಾಗಿ ಅವರು ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ ದಿನಗಳು, ಜಗತ್ತಿನಲ್ಲಿ ತಾಯಿಗಿಂತ ಕಲ್ಮಶವಾದ ಪ್ರೀತಿಯ ನಗು ಅಂತ ಹೇಳಿದ್ರೆ ಅದು ಅಜ್ಜಿಯಂದ್ರ ನಗು. ನಮ್ಮನ್ನೆಲ್ಲ ಪ್ರೀತಿ ಮಾಡುವ ಏಕೈಕ ಮನಸ್ಸು ಅಂತ ಹೇಳಿದ್ರೆ ಅದು ಅಜ್ಜಿ. ತಾಯಿಗಿಂತ ಜಾಸ್ತಿಯಾಗಿ ಅಜ್ಜಿಯಂದಿರ ಆ ಸ್ಪರ್ಶದ ದಿನ. ತಾಯಿಯಂದಿರಾದರೂ ನಮಗೆ ಬೈಬಹುದು, ಆದರೆ ಅಜ್ಜಿಯಂದ್ರು ನಮಗೆ ಬೈದಂತ ದಿನಗಳೇ ಇಲ್ಲ. ನಾವು ಹೋಗುವಾಗ ನನ್ನ ಮಗ ಅಥವಾ ನನ್ನ ಮೊಮ್ಮಗಳು ಎಲ್ಲಿ ಬಂದಂತ ತಾಯಿ ದಾರಿ ಕಾಯುವ ಏಕೈಕ ದೇವರು ಅಂತ ಹೇಳಿದ್ರೆ ಅದು ಅಜ್ಜಿ ಅಂತ ಹೇಳಿಕ್ ನಾ ಇಷ್ಟಪಡ್ತೇನೆ. ಅಂತಹ ಅವ್ರನ್ನೆಲ್ಲ ಇವತ್ತು ಕರ್ಕೊಂಡು ಬಂದು ನಾವೊಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ನಾವು ಖುಷಿಯಾಗಿದೆ. ಅವರೆಲ್ಲ ಬೆಳಿಗ್ಗೆ ಶಾಲೆಗೆ ಬರುವಾಗಲೇ ಅವರು ತಮ್ಮ ಬಾಲ್ಯದ ದಿನಗಳು ನೆನೆಸ್ಕೊಂಡು, ನಾನು ಶಾಲೆಗೆ ಹೋಗುವಾಗ ಹೀಗೆ ಹೋಗ್ತಾ ಇದ್ದೆ, ನಾನು ಶಾಲೆಗೆ ಹೋಗುವ ನಗಾಡ್ಕೊಂಡು ಮಾತಾಡ್ಕೊಂಡು ಹೀಗೆ ಹೋಗ್ತಾ ಇದ್ದೆ ಅಂದ್ಕೊಂಡು ಆ ಶಾಲೆಯ ಗೇಟ್ ಒಳಗೆ ಬರುವುದೇ ಅವರು ಚಂದ ಆಯ್ತಾ ನೋಡೋದು, ಖುಷಿ ಆಗ್ತಾ ಇತ್ತು. ಬಹಳ ಖುಷಿಯಾಗಿ ಕೆಲವರು ತಾಯಿದ್ರೆ ಬೇಗ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದ್ರ ಮೂಲಕ ಪ್ರಥಮವಾಗಿ ಆಸನ ಸ್ವೀಕಾರ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಪ್ರಶಾಂತ್ ನಾಯ್ಕ ಅವರು, ಜೊತೆಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಜೊತೆಗೆ ಇಂದಿನ ಈ ಕಾರ್ಯಕ್ರಮದ ರಾಯಭಾರಿ ಅಂತ ಹೇಳ್ಬೋದು ಅವರನ್ನ, ನಮ್ಮ ಇದೇ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದವರು ಮನೋರಮ ಮೇಡಮ್ ಅವರು. ನಾವು ಕೇಳ್ಕೊಂಡಾಗ ಬಹಳ ಖುಷಿಯಿಂದ ಬಂದಿದ್ದಾರೆ ಅವರು ಇವತ್ತು. ಅವರ ಮಾತುಗಳಿಗಾಗಿ, ಅವರ ಸವಿ ನುಡಿಗಳಿಗಾಗಿ ನಮ್ಮ ಎಲ್ಲ ತಾಯಿಯಂದರಿಗೆ ಅವರ ಇವತ್ತು ಹಿತ ನುಡಿಯನ್ನ ಆಡ್ಲಿಕ್ಕಿದ್ದಾರೆ. ದಯಮಾಡಿ ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಮಕ್ಕಳ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಮೇಡಮ್, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ನಮ್ಮ ಈ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ದೇವರನ್ನ ಎದುರುಗಡೆ ದೇವರೆಲ್ಲ ಕೂತ್ಕೊಂಡಿದ್ದಾರೆ, ಆದರೆ ದೇವರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ. ಪ್ರಾರ್ಥನೆಯನ್ನ ಗೈಯುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು. ಬನ್ನಿ ಮಕ್ಕಳು, ಪ್ರಾರ್ಥನೆಗಾಗಿ. ಜಗದೀಶ್ವರ ನಿನ್ನ ತುತಿ ಬಂದಕ್ಕೆ ನಮೋ ದೇವ ವಿಘ್ನೇಶ್ವರ ನನ್ನ ಭಾವನೆಗಳು ನಮೋಳೆಂದು ನೆಲೆಸಲಿ ನಯ ವಿನಯ ಭಾವನೆಗಳು ನಮೋಳೆಂದು ನೆಲೆಸಲಿ ನವ್ಯ ಚೇತನ ನೈಜ ಜೀವನ ನೀತಿ ನಮ್ಮದಾಗಲಿ ನಮ ತುಮಗಳ ತೆರದಿ ನಮ್ಮ ಮನ ವಿಕಾಸಗೊಳ್ಳಲಿ ನಮ್ಮ ಶಾಲೆ ಬೆಳಗಲಿ ಕೀರ್ತಿ ಶಿಖರ ಮೇರಲಿ
ಜಗ ಜಗದೀಶ್ವರ ನಿನ್ನ ಕೃತಿಪಾ ಗಂಧಕ್ಕೆ ನಮೋ ದೇವ ವಿಘ್ನೇಶ್ವರ ನಮಿತೆ ನಿನ್ನ ಚರಣಕ್ಕೆ ನಮಿತೆ ನಿನ್ನ ಚರಣಕ್ಕೆ ನಮಿತೆ ನಿನ್ನ ಚರಣಕ್ಕೆ. ಬಂದಂತಹ ಎಲ್ಲ ತಾಯಿಯಂದರನ್ನ ಹಾಗೂ ಎಲ್ಲರನ್ನ ಸ್ವಾಗತ ಗೈಲಿಕ್ಕಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೂರು ಅಜ್ಜಿಯಂದಿರ ದಿನ ಇದೊಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಂದು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ನಾಯಕ್ ಇವರಿಗೆ ಶಾಲೆಯ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಈ ನಾರಾಯಣ ವಿಶೇಷ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಮನೋರಮಾ ಟೀಚರ್. ಅವರು ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕಿಯೂ ಕೂಡ ಹೌದು. ಅವರನ್ನು ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮನೋರಮಾ ಟೀಚರ್ ಇವರಿಗೆ ನಮ್ಮ SDMC ಸದಸ್ಯರಾದ ಶ್ರೀಮತಿ ಯಶೋಧ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ನಾಯಕ್ ಇವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಚಂದ್ರ ಎಂ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿಗಳ ಅಜ್ಜಿಯಂದಿರು, ನಾವು ಕೇಳಿದ ಕೂಡಲೇ ಮಕ್ಕಳ ಒತ್ತಾಯದಿಂದಲೂ ಅವರ ಮೇಲಿರುವ ಪ್ರೀತಿಯಿಂದಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ SDMC ಎಲ್ಲ ಸದಸ್ಯರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಶಾಲಾ ಸಹೋದ್ಯೋಗಿ ಬಂಧು ಭಗಿನಿಯರನ್ನ, ಅಡುಗೆ ಸಿಬ್ಬಂದಿಯವರನ್ನ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪೋಷಕರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಂದೆ ನಮ್ಮದ ಉದ್ಘಾಟನೆ. ಈ ಕಾರ್ಯಕ್ರಮದ ಕೇಂದ್ರ ವೇದಿಕೆಯ ಮೇಲ್ಗಡೆ ತುಂಬಿದಂತಹ ಇಂದಿನ ಮಾತಿನ ಮನೋರಮಾ ಟೀಚರ್ ಇದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ದೀಪ ಬೆಳಗಿಸುವ ಮೂಲಕ. ಅವರ ಜೊತೆಗೆ ಸ್ವಾಮಿ 6ನೇ ತರಗತಿಯ ಇವರ ಅಜ್ಜಿಯವರ ಬರಬೇಕು. ಗುಲಾಬಿ ಬೇಡ ಒಂದು ನಮ್ಮ ಆಗ ಬೆಳಿಗ್ಗೆ ಹುಡುಗಿಯರು ಇದ್ದಿದ್ದಿಲ್ಲ, ಅವ್ರು ಕರ್ಕೊಂಡು ಬನ್ನಿ. ಬೆಳಿಗ್ಗೆ ಇಬ್ಬರು ಹುಡುಗಿಯರು ವೆಲ್ಕಮ್ ಮಾಡಿದವರು. ಸಾಮಿನಿ ಅವರ ಅಜ್ಜಿ ಗುದ್ದು, ಸುಜಯ 7ನೇ ತರಗತಿಯುಳ್ಳ ಅಜ್ಜಿ ರುಕ್ಕು, 7ನೇ ತರಗತಿಯ ಸುಜಿ ನಿನ್ನ ಅಜ್ಜಿ ಕರ್ಕೊಂಡು ಹೋದ ರುಕ್ಕು. ಆಯ್ತು, ಅವರ 7ನೇ ತರಗತಿಯ ಅಜ್ಜಿ ಮುಕಾಂಬು ಅವರು. ಮುಕಾಂಬು ಅದೇ ರೀತಿ ಅನುಪ್ರಿಯ ಇವರ ಅಜ್ಜಿ ನಾಗು, ಅನುಪ್ರಿಯ ಮೇಡಮ್ಮರ ಅನುಪ್ರಿಯ ಅಜ್ಜಿ ಹಾಗೂ ಇದಿಷ್ಟೇ ನನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡುತ್ತಿದ್ದಾರೆ. ನಮ್ಮೆಲ್ಲ ತಾಯಿಯಂದಿರು, ಕೆಳಗೆ ಕೂತವರೆಲ್ಲರೂ ಮಕ್ಕಳವರಿಗೆ ಪ್ರೀತಿಯ
ಮಾಡಿದಂತಹ ನಮಗಮ ಮೇಡಮ್ ತಮ್ಮ ಎಲ್ಲ ತಾಲೂಕಿನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರು ಈಗ ತಮ್ಮ ಬಾಲ್ಯದ ನೆನಪುಗಳನ್ನು ಜೊತೆಗೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲರ ಬಗ್ಗೆ ಎಲ್ಲ ಅಜ್ಜಿಯಿಂದ ತಾಯಿಯರ ಬಗ್ಗೆ ವಿಸ್ತಾರವಾಗಿ ಮಾತಾಡುತ್ತಿದ್ದರೆ ಅವರು ಮಾತಾಡಿದರೆ ಪ್ರತಿಯೊಂದು ವಾಕ್ಯದಲ್ಲೂ ತೂಕ ಇದೆ ಅಂತ ಮಾತನ್ನ ಕೇಳಿಕ್ಕೆ ನಾವೇನೆಲ್ಲ ಪೂರ್ಣವಾಗಿ ಹೇಳ್ತಾ ಉದ್ಘಾಟನೆಯಾದಂಥ ಮೇಡಮ್ ಅವರ ಮಾತಿಗಾಗಿ ಈ ವೇದಿಕೆ ಅಧ್ಯಕ್ಷರೇ, ಮುಖ್ಯೋಪಾಧ್ಯಾಯರೇ, ಸಿಬ್ಬಂದಿಗಳೇ ಹಾಗೂ ಸುಂದರ ಸಮಾರಂಭದ ಗುರುವಾರಿ ಇಲ್ಲಿನ ಕೇಂದ್ರ ಬಿಂದುಗಳಾದ ಅಜ್ಜಿಯಂದಿರು, ನಾನು ಕೂಡ ಒಂದು ಅಜ್ಜಿ. ಈ ಕಾರ್ಯಕ್ರಮಕ್ಕೆ ಅಜ್ಜಿಯನ್ನೇ ಕರೆದು ತುಂಬಾ ಖುಷಿ ಇತ್ತು. ಮಕ್ಕಳೇ ಹಾಗೂ ತಾಯಂದ್ರೆ ಎಲ್ಲರಿಗೂ ನನ್ನ ವಂದನೆಗಳು. ಸಮಾರಂಭ ಈ ವೇದಿಕೆ ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ನಮ್ಮ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ. ಇಷ್ಟು ಸುಂದರವಾದ ವೇದಿಕೆ, ಸುಂದರವಾದ ಶಾಲೆಯನ್ನು ನೋಡಿದಾಗ ನಮಗೆ ಆ ಸಂತೋಷವನ್ನು ನಿಮ್ಮ ಹತ್ರ ಹೇಗೆ ಹಂಚಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಸುಂದರವಾಗಿದೆ ಈಗ ನಮ್ಮ ಶಾಲೆ. ಈಗ ನಾನು ಅದನ್ನ ನಮ್ಮ ಶಾಲೆ ಅಂತ ಹೇಳ್ತೇನೆ. ಯಾಕೆ ಹೇಳಿದ್ರೆ ಇಲ್ಲಿ ನಾನು ಒಂದು 30 ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನ ಇಲ್ಲಿ ಸಲ್ಲಿಸಿದ್ದೇನೆ. ಹಾಗಾಗಿ ನನ್ನ ಶಾಲೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇಂದು ಮನೆಯಲ್ಲಿ ಇರುವಂತಹ ಎಲ್ಲ ಅಜ್ಜಿಯಂದಿರು ಇಲ್ಲಿ ಬಂದದ್ದು ಬಹಳ ಖುಷಿಯೇ. ಯಾಕೆ ಅಂತ ಹೇಳಿದ್ರೆ ಅಜ್ಜಿಯಂದಿರೋದು ಮೊಮ್ಮಕ್ಕಳಿಗೆ ದುಡ್ಡು ಮಾಡಲಿಕ್ಕೆ, ಅವರ ಮಕ್ಕಳನ್ನು ದುಡ್ಡು ಮಾಡಿರುವುದಿಲ್ಲ ಅವರು. ನಾನು ಸಹ ಈಗ ಮೊಮ್ಮಕ್ಕಳಂದ್ರೆ ಭಯಂಕರ ಖುಷಿ. ಅವ್ರು ಏನ್ ಮಾಡ್ಬೇಕಂತ ತಪ್ಪು ಮಾಡುವ ಅಮ್ಮ ಅಪ್ಪ ಹೊಡಿಬಾರ್ದು, ಮಾಡಿದ್ರೆ ಇವ್ರು ಜೋರು ಮಾಡ್ತಾರೆ ಮಕ್ಕಳಿಗೆ. ಅದು ದೊಡ್ಡ ತಪ್ಪು. ಅವ್ರು ಏನು ಸರಿ ಮಾಡಬೇಕು ತಂದೆ ತಾಯಿಗಳು. ಮಕ್ಕಳು, ನೀವು ನಿಮ್ಮ ಮಕ್ಕಳನ್ನು ಸಾಕಿದ ಹಾಗೆ ಅವರಿಗೂ ಜವಾಬ್ದಾರಿಗಳಿರ್ತದೆ. ಮಕ್ಕಳ ತಪ್ಪು ಮಾಡಿದಾಗ ಅಜ್ಜಿಯಂದಿರು ಪ್ರೊಟೆಕ್ಷನ್ ಕೊಟ್ರೆ ಆ ತಪ್ಪು ಸರಿ ಆಗ್ತದೆ ಮಕ್ಕಳಿಗೆ. ನೀವು ಎಷ್ಟೇ ಮುದ್ದು ಮಾಡಿದ್ರು ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಗೆ ನಿಕ್ಕೆ ಬಿಡ್ಬೇಕು ತಾಯಂದಿರಿಗೆ. ಅವನು ಹೊಡಿಬೇಡ, ಅವನ್ನ ಅಪ್ಪಿಕೊಳ್ಳೋದು, ನೀನು ಅವನ ಬಗ್ಗೆ ನನ್ ಹೊಡಿ, ಆ ರೀತಿಯ ಸುಮಾರು ನಡತೆಗಳು ಅಜ್ಜಿಯಲ್ಲಿ ಇರ್ತದೆ. ಯಾಕೆ ಅಂದ್ರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಪ್ರೀತಿ ಮುದ್ದು. ಆ ಅತಿ ಮುದ್ದು ಇದ್ದಾಗ ನಮ್ಮ ಮಕ್ಕಳಲ್ಲಿ ಬೆಳಿಬೇಕಾದ ಕೆಲವು ಗುಣಗಳು, ಇದ್ದಿಕೊಳ್ಳಬೇಕಾದ ಗುಣಗಳ ಬಗ್ಗೆ ನಮ್ಮ ಕಲ್ಪನೆ ಇರುವುದಿಲ್ಲ. ಪಾಪ ಮಗು ಹೊಡಿಬೇಡ ಅನ್ನೋದು ಒಂದೇ. ಹೊಡೆಯೋದ್ರಿಂದ ಸರಿಯಾಗ್ತಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಆ ಮಗುವಿಗೆ ಮಾಡಿದಂತ ತಪ್ಪು ಅಂತ ಗೊತ್ತಾಗಬೇಕು. ಅದಕ್ಕೆ ಅಜ್ಜಿಯವರು ಅವಕಾಶ ಮಾಡಿಕೊಡ್ಬೇಕು. ಹೌದಲ್ಲ? ಅಜ್ಜಿಯವರು ಮಾತಾಡುವುದಿಲ್ಲ, ಮಕ್ಕಳು ಮಾತಾಡ್ತಾರೆ, ಅಜ್ಜಿಯವರು ಮಾತಾಡುವುದಿಲ್ಲ. ಒಂದು ಕೆಲವು ಜವಾಬ್ದಾರಿಗಳಿರ್ತದೆ ಅಜ್ಜಿಯರಿಗೆ. ಒಂದು ಈಗಿನ ಕಾಲದಲ್ಲಿ ಫುಡ್, ಆಹಾರ, ಆರೋಗ್ಯ, ಆಮೇಲೆ ಫಸ್ಟ್ ಆರೋಗ್ಯ ಇದ್ರೆ ಮಾತ್ರ ಎಲ್ಲ ಉಳಿದದ್ದೆಲ್ಲ. ಆರೋಗ್ಯ ಇಲ್ಲದ್ರೆ ಬೇರೆ ಏನೂ ಇಲ್ಲ. ಅದನ್ನು ನಾವು ಸಣ್ಣ ಮಕ್ಕಳಿಂದಲೇ ಬೆಳೆಸಬೇಕು. ಅತಿ ಮುದ್ದು ಮಾಡಿ ಅತಿ ಹೆಚ್ಚು ತಿನ್ನಿಸೋದು, ಅವ್ರಿಗೆ ಹೇಳಿದ್ದನ್ನೆಲ್ಲ ಮಾಡಿಕೊಡುವುದು. ಅಮ್ಮ ಮಾಡಿ ಇಲ್ವಾ, ನಾ ಮಾಡ್ಕೊಡ್ತೇನೆ, ಸುಮ್ಮನೆ ಇರು, ಬರಬೇಡ, ಹಾಗಿದ್ದೆಲ್ಲ ಇರ್ತದೆ ಡೈಲಾಗ್ಗಳ. ಹೌದಾ ಅಲ್ವಾ? ಹೌದಾ ಅಲ್ವಾ? ನಾ ಹೇಳ್ತಾ ಇರೋದು ನೀವು ಹೇಳೋದಲ್ಲ, ಅಜ್ಜಿಯನ್ನು ಹೇಳ್ಬೇಕು ನನಗೆ. ನೀವು ಏನಾದ್ರು ಕೇಳಿದಾಗ ಅಮ್ಮ ಬೈತಾರೆ, ಅಜ್ಜಿ ಕೊಡ್ತಾರೆ. ಹೌದಾ? ಹೌದಾ ಅಲ್ವಾ? ಹೌದು. ಮಕ್ಕಳ
ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಈ ಹಳ್ಳಿಯಲ್ಲಿ ಮಾತ್ರ ಆ ಮಕ್ಕಳಿಗೆ ಅಜ್ಜಿಯೊಟ್ಟಿಗೆ ಅಜ್ಜನೊಟ್ಟಿಗೆ ಕಲಿಯುವಂತ ಅವಕಾಶ ಇದೆ. ಅದಕ್ಕೆ ನೀವು ಖುಷಿ ಪಡಬೇಕು. ಆ ಅಜ್ಜನೊಟ್ಟಿಗೆ ಇರುವಂತ ಅವಕಾಶ ಸಿಕ್ಕಿದ್ದು ಪುಣ್ಯವಂತರು. ಮಕ್ಕಳು ಆಹಾರದ ಬಗ್ಗೆ ನೀವು ಜಾಗೃತಿ ವಹಿಸಬೇಕು. ಸಿಕ್ಕುವಂತ ಅಂಗಡಿ ಕರ್ಕೊಂಡು ಹೋಗ್ತಾರೆ, ಪೇಟೆ ಕರ್ಕೊಂಡು ಹೋಗ್ತಾರೆ ಅಜ್ಜಿ, ಅಲ್ಲಿ ಸಿಕ್ಕಿದ್ದೆಲ್ಲ ಅಂಗಡಿಯಿಂದ ತೆಗ್ಸಿ ಕೊಡೋದು. ಅಜ್ಜಿ ದುಡ್ಡು ಇರ್ತದೆ, ಅವನಿಗೆ ಹೇಳ್ಬೇಡ ನಾನು ತೆಗ್ಸಿ ಕೊಡ್ತೇನೆ, ನೀವು ಹೇಳ್ಬೇಡ ಅಂತ ಹೇಳುವಂತ ಅಜ್ಜಿಯರು ಇರ್ತಾರೆ. ಎಲ್ಲರೂ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ, ಮತ್ತೊಂದು ಇಲ್ಲೊಂದು ಇರ್ಬೋದು. ಆ ಬೇಕರಿ ಫುಡ್, ಮೈದಾದಿಂದ ಮಾಡಿದಂತಹ ಯಾವುದೇ ವಸ್ತುಗಳನ್ನ ನಿಮ್ಮ ಮೊಮ್ಮಕ್ಕಳು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಕೊಡ್ಬೇಡಿ. ಸಕ್ಕರೆ, ಮೈದಾ ಅನ್ನುವಂತಹ ಮತ್ತೆ ಎಣ್ಣೆ, ಏನೇನೋ ಚಿಪ್ಸ್ಗಳು ಸಿಗ್ತದೆ, ಕುರ್ಕುರಿ ಸಿಗ್ತದೆ, ಲೇಸ್ ಸಿಗ್ತದೆ, ಇದೆಲ್ಲ ಅಜ್ಜಿ ಅಂದ್ರು ಮೊಮ್ಮಕ್ಕಳಿಗೆ ಕೊಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿರ್ಬೇಕೇ. ಬೇಕಿದ್ರೆ ಇದನ್ನೆಲ್ಲ ನೀವು ಉಳಿಸಿ ಕೊಡ್ಬೇಕು. ಚಾಕ್ಲೇಟ್ ಕೇಳ್ತದೆ ಮಗು, ಪಾಕ ಅಮ್ಮ ಬೈತಾರಲ್ಲ, ನಾನು ತೆಕ್ಕೊಡ್ತೇನೆ, ನೀವು ನೀರು ಹೀಗಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಕು. ಆದಷ್ಟು ಮನೆಯಲ್ಲಿಯೇ ಆಹಾರವನ್ನ ತಯಾರಿಸಿ ಕೊಡಿ. ಇಂದಿನ ಮಕ್ಕಳಿಗೆ ಈ ಬೇಕರಿ ತಿಂಡಿಗಳು, ಹೊರಗೆ ಸಿಕ್ಕುವಂತ ತಿಂಡಿಗಳ ಬಗ್ಗೆ ಹೆಚ್ಚು ಖುಷಿ. ಯಾಕೆ ಹೇಳಿದ್ರೆ ಅದೇ ಅಭ್ಯಾಸ ಆಗಿದೆ ಅವರಿಗೆ. ಅದರಿಂದ ಹೆಲ್ತ್ ಎಷ್ಟು ಹಾಳಾಗ್ತದೆ. ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಕ್ಯಾನ್ಸರ್ಗಳು, ಹೆಸರಿಲ್ಲದ ಎಷ್ಟೋ ಕಾಯಿಲೆಗಳು ಬರಲಿಕ್ಕೆ ಕಾರಣ ಅದು. ಅದೇಂತಿರ್ಲಿ, ಇದು ಅಜ್ಜಿಯಂದಿರಿಗೆ ಹೇಳುವಂತ ಒಂದು ಕಿವಿ ಮಾತು. ಒಂದು ಆಹಾರ, ಇನ್ನೊಂದು ಆರೋಗ್ಯ, ಇನ್ನು ಮೂರನೇದು ಎಜುಕೇಶನ್. ಅದು ಹೋಮ್ವರ್ಕ್ ಮಾಡ್ತಾ ಇರ್ತದೆ, ಅಮ್ಮ ಬೈತಿರ್ತಾರೆ, ಅಜ್ಜಿ ಏನ್ ಮಾಡ್ತಾರೆ, ಯಾಕೆ ಅದು ಎಷ್ಟು ಬರೆಯೋದು, ಸುಮ್ಮನೆ ನಾಳೆ ಬರ್ತಾರಲ್ಲ, ಯಾಕೆ ಅವ್ರಿಗೆ ಚಿತ್ರ ಎಣಿಸಿರ್ತೀನಿ, ಆ ಮಗುಗೆ ಯಾಕೆ ಓದಿರ್ತೀನಿ. ಆ ತಾಯಿಯರಿಗೆ ಪೇಷನ್ಸ್ ಇರೋದಿಲ್ಲ, ಅಡುಗೆ ಮಾಡೋದು, ಹೊರಗಿನ ಕೆಲಸ ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಳ್ತಾರೆ. ಹೋಮ್ವರ್ಕ್ ಮಾಡು, ಓದು, ಬರಿ ಅಂತ. ಆಗ ನೀವು ಪ್ರೊಟೆಕ್ಷನ್ ಮಾಡಿದ ಕೂಡಲೇ, ನೀವು ಹೊಡಿಬೇಡಿ ಅಂದ ಕೂಡಲೇ ಆ ಮಕ್ಕಳಿಗೆ ಏನಿಸ್ತದೆ, ನಾನು ಹೋಮ್ವರ್ಕ್ ಮಾಡದೇ ಇದ್ರು ನನ್ನ ಅಜ್ಜಿ ಇದು ಕೊಡ್ತಾರೆ, ರಕ್ಷಣೆ ಕೊಡ್ತಾರೆ, ಅದು ಕಡಿಮೆ ಮಾಡಿ. ಮಕ್ಕಳು ಮಾಡುವಂತ ಕೆಲಸಕ್ಕೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಯಾವುದೇ ಕೆಲಸವನ್ನು ಅವರು ಮಾಡುವಾಗ, ಹೋಮ್ವರ್ಕ್ ಮಾಡುವಾಗ ಮಕ್ಕಳಿಗೆ ತಾಯಿಯಂದ್ರು ಗದರ್ ಇದ್ರೆ ನೀವು ಸುಮ್ಮನೆ ಇರ್ಬೇಕಾಗ್ತದೆ. ಹೌದಾ ಅಲ್ವಾ? ಮಾತಾಡೋದಿಲ್ಲ, ಯಾರು ಬೇರೆ ಮಕ್ಕಳೇ. ಅಜ್ಜಿ ಕೊಂಡಾಟ ಮಾಡಿದ, ಅಮ್ಮ ಕೊಂಡಾಟ ಮಾಡಿದ, ಯಾರು ಕೊಂಡಾಟ ಮಾಡಿದ? ಬಲಿ ಬೇಡ, ಓದ ಬೇಡ ಹೇಳ್ತಾರ, ಬೆಟ್ಟು ಬೇಡ ಹೇಳ್ತಾರಲ್ಲ, ಅಮ್ಮನ ಹತ್ರ ಬೆಟ್ಟು ತಿನ್ಬಾರ್ದು ಅಂತ ಹೇಳ್ತಾರಲ್ಲ. ಆದಷ್ಟು ಈಗ ಬದುಕಿಗೆ ವಿದ್ಯಾಭ್ಯಾಸ ಅತಿ ಅಗತ್ಯ. ವಿದ್ಯಾಭ್ಯಾಸ ಅಂದ್ರೆ ಬರೀ ಬರೆಯುವುದು ಓದುವುದು ಮಾತ್ರ ಅಲ್ಲ, ಅದು ಶಿಕ್ಷಣ ಅಲ್ಲ. ಸಮಾಜದಲ್ಲಿ ಬದುಕಲಿಕ್ಕೆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ಮಗು ಓದುವುದು, ಬರೆಯುವುದು, ಕಷ್ಟ ಬರುವುದು ಅದು ನಿಜವಾದ ಶಿಕ್ಷಣ ಅಲ್ಲ. ವಿದ್ಯೆ ಕಲಿಯುವುದು ಸರಿ, ಆದ್ರೆ ಎಲ್ಲ ರೀತಿಯೂ ಬದುಕಲಿಕ್ಕೆ ಸರಿ. ಎಂದು ಈ ಮಗು ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮ್ಮ ಮಗು ಈ ಶಾಲೆಗೆ ಬಂದ ಮೇಲೆ ಅದು ಸಮಾಜದ ಮಗು. ಸಮಾಜದಲ್ಲಿ ಬದುಕಬೇಕಾದ್ರೆ ಕೆಲವೊಂದು ಅರ್ಹತೆಗಳು ಬೇಕಾಗಿದೆ, ಅದನ್ನು ಕಲಿಸ್ಬೇಕು. ಮಗ ನೀನು ಅಪ್ಪ ಹೇಳಿದ್ರೆ, ಅಪ್ಪ ಸಿಗರೇಟ್ ಸೇರಿದಾಗ ನೀನು ಸೇರಬಾರ್ದು, ನೀನು ಹಬ್ಬ ಮಾಡ್ದಾಗ ಮಾಡಬೇಡ, ಅಮ್ಮ ಮಾಡ್ದಾಗ ಮಾಡಬೇಡ ಅಂತ ಅಜ್ಜಿ ಹೇಳೋದು. ಅವರಿಗೆಲ್ಲ ಬುದ್ಧಿ ಇಲ್ಲ, ನೀನು ಒಳ್ಳೆ ಬುದ್ಧಿ ಕಲಿಯುತ್ತ. ಇದು ತಪ್ಪು. ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ ಹೊರತು ನೀವು ಹೇಳಿದ್ದನ್ನ ಕೇಳುವುದಿಲ್ಲ. ನೀವೇನ್ ಮಾಡ್ತೀರಿ, ಏನನ್ನ ಮಾಡ್ತೀರಿ ಅದನ್ನು ಕಲಿತಾರೆ. ನೀವು ಮನೆಯಲ್ಲಿ ಜಗಳ ಮಾಡಿಕೊಂಡ್ರೆ ಅವರು ಜಗಳ ಮಾಡ್ಕೊಳ್ತಾರೆ. ನೀವು ಮನೆಯಲ್ಲಿ ಪ್ರೀತಿಯಿಂದ ಮಾತಾಡಿದ್ರೆ ಅವರು ಪ್ರೀತಿಯಿಂದ ಮಾತಾಡ್ತಾರೆ.
ಗೋಡೆಗೆ ಹೇಗೆ ಬಾಲನ್ನು ಬಡಿದಾಗ ಅದು ವಾಪಸ್ ಬರ್ತದೆ ಅದೇ ರೀತಿ ಮಕ್ಕಳ ಮನಸ್ಸು ನಿಮ್ಮನ್ನು ನೋಡಿ ಕಲಿಯುವುದು. ನೀವು ಹೇಳ್ಬೋದು ನಾನು ನೀವು ಹಾಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಇಲ್ಲ. ನೀವು ಮನೆಯಲ್ಲಿ ಹೇಗಿರ್ತೀರಿ, ನಿಮ್ಮ ಮಕ್ಕಳ ಹತ್ರ ಹೇಗಿರ್ತೀರಿ, ಅದು ಮುಖ್ಯ ಆಗೈತೆ. ಮಕ್ಕಳು ನೀವು ಹೇಳಿದ್ದನ್ನ ಮಾಡುವುದಿಲ್ಲ, ನಿಮ್ಮನ್ನು ನೋಡಿ ಕಲಿತಾರೆ. ನೀವು ಜಗಳ ಮಾಡಿಕೊಂಡ್ರೆ ಮನೆಯಲ್ಲಿ 2 ಮಕ್ಕಳಿದ್ರೆ ಅವ್ರು ಜಗಳ ಮಾಡಿಕೊಡ್ತಾರೆ. ಅದು ಎಲ್ಲಿಂದ ಕಲ್ತದ್ದು? ನಿಮ್ಮಿಂದ ಕಲ್ತದ್ದು. ಎಲ್ಲರ ಮನೆಯಲ್ಲಿ ಹಾಗಲ್ಲ. ನಾನು ಹೇಳ್ತಾ ಇರೋದು ಕೆಲವು ಮನೆಗಳಲ್ಲಿ ಇರ್ಬೋದು, ತಪ್ಪು ತಿಳ್ಕೊಳ್ಬೇಡಿ. ಎಲ್ಲರ ಮನೆಯಲ್ಲಿ ಇದಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಮಕ್ಕಳು ನೋಡಿ ಕಲಿಯುವುದೇ ಹೆಚ್ಚು. ನೀವು ಹೇಳಿದ್ದನ್ನು ಅವರು ತಪ್ಪುವುದೇ ಇಲ್ಲ. ಈ ಶಾಲೆಯಲ್ಲೂ ಕೂಡ ಮಕ್ಕಳಷ್ಟೇ ಟೀಚರ್ಸ್ ಅನ್ನ ನೋಡಿ ಕಲಿತಾರೆ. ಈಗ ಒಂದು 30-40 ವರ್ಷದ ಹಿಂದೆ ಮಗು ಶಾಲೆಗೆ ಬಂದಾಗ ಪ್ರತಿ ಮನೆಯ ಮಗು ಏನು ಹೇಳೋದು, ಈಗ ಏನು ಹೇಳ್ತದೆ ಗೊತ್ತಿಲ್ಲ ನನಗೆ. ಪ್ರತಿ ಮಗು ಹೇಳೋದು ನಾನು ಟೀಚರ್ ಆಗ್ತೇನೆ ಅಂತ. ಕಡೆ 4 ಮಕ್ಕಳನ್ನು ಕೂತ್ಕೊಂಡು ಅದಕ್ಕೆ ಟೀಚರ್ ಶಾಲೆಯಲ್ಲಿ ಟೀಚರ್ ಏನ್ ಮಾಡಿದ್ದಾರೆ ಅದನ್ನು ಮನೇಲಿ ಮಾಡ್ತಾರೆ. ಈಗ ಮಾಡ್ತಾರ? 1ನೇ ಕ್ಲಾಸಿಗೆ ಬಂದಂತ ಮಗು ನಾನು ಟೀಚರ್ ಆಗ್ತೇನೆ ಅಂತ ಹೇಳ್ತೀನಿ. ಯಾಕೆ ಅಂತ ಅವರಿಗೆ ಮಾಡೆಲ್ ಮಾದರಿ ಟೀಚರ್. ಅದಕ್ಕೆ ನೀವು ಏನು ಮಾಡ್ತೀರಿ ಮನೆಯಲ್ಲಿ, ನಿಮ್ಮ ಮಗು ಹೇಗಿರಬೇಕು ಅಂತ ನೀವು ಬಯಸ್ತೀರಿ, ನೀವು ಆಗಿರ್ಬೇಕು. ನಮ್ಮ ಮಗು ಒಳ್ಳೆಯ ಗುಣ ನಡತೆ, ಜಗಳ ಮಾಡ್ಕೊಳ್ಬಾರ್ದು, ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರಬೇಕು. ನೀವು ಗಟ್ಟಿಯಾಗಿ ಜೋರಾಗಿ ಮಾತಾಡಿದ್ರೆ ಅದು ಕೂಡ ಅದನ್ನೇ ಅಭ್ಯಾಸ ಮಾಡ್ತಾರೆ. ನೀವು ಚೆನ್ನಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ, ಅದು ಮಕ್ಕಳು ಅದನ್ನು ರೂಢಿಸಿಕೊಳ್ತಾರೆ. ಜೋರು ಮಾಡಿ ಕಲಿಸುವುದಕ್ಕಿಂತ ಪ್ರೀತಿಯಿಂದ ಕಲಿಸುವುದು ಸುಲಭ. ನೀವು ಪ್ರೀತಿಯಿಂದ ಹೇಳಿದವರು ಎಲ್ಲ ಕೆಲಸವನ್ನು ಮಾಡ್ತಾರೆ. ಒಬ್ಬರನ್ನ ಜೋರು ಮಾಡಿ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಯಾರೆಂದು ಇನ್ನೊಬ್ಬರನ್ನ ಬದಲಾಯಿಸ್ತೇನೆ ಅಂತ ಹೇಳುವುದು ಸುಳ್ಳು. ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೋದು ಹೊರತು ಬೇರೆಯವರನ್ನ ಬದಲಾಯಿಸ್ತೇವೆ ಅಂತ ಹೇಳೋದು ಸಾಧ್ಯ ಇಲ್ಲ. ಹಾಗಿರುವಾಗ ಅಜ್ಜಿಯಂದರೆಲ್ಲರೂ ನಿಮ್ಮನ್ನು ಅನುಕರಿಸುವ ಹಾಗೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ ಈ ಸುಂದರ ಸಮಾರಂಭಕ್ಕೆ ನನ್ನನ್ನ ಒಂದು ಅಜ್ಜಿಯಾಗಿ ನನ್ನನ್ನ ಗರ್ಭಕ್ಕೆ ಖುಷಿ ಪಡ್ತಾ ಎಲ್ಲರಿಗೂ ವಂದಿಸ್ತಾ ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನಾಡ್ತೀನಿ. ತಮ್ಮ ಬಾಲ್ಯದ ನೆನಪುಗಳನ್ನ ಯಾಕಂದ್ರೆ ನಾನು ಒಂದು ಹೆಜ್ಜೆ ಅಂತ ಹೇಳೋದ್ರ ಮೂಲಕ ಸುಂದರವಾದ ಮಾತುಗಳು ಎಲ್ಲ ತಾಯಿಯಂದರಿಗೆ ಮನ ಹುಟ್ಟುವ ಹಾಗೆ ಹೃದಯ ಸ್ಪರ್ಶಿ ಮಾತುಗಳಾಡಿದಂತಹ ಮರಳಮ್ಮ ಮೇಡಮ್ಗೆ ಪ್ರೀತಿಯ ವಂದನೆಯನ್ನ ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಮಾತು. ಅಮ್ಮ ಮನೆಯಲ್ಲಿ ಏನಾದರೂ ಕೆಲಸಕ್ಕೆ ಹೋದ್ರೆ ಈಗಲೂ ಉಂಟು. ಅಮ್ಮ ಮನೆಯಲ್ಲಿ ಈಗಲೂ ಕೆಲವು ಮನೆ ಬಡತನ ಇತ್ತು. 6 ತಿಂಗಳ ಮಗು, 3 ತಿಂಗಳ ಮಗು, 5 ತಿಂಗಳ ಮಗುವನ್ನ ತಾಯಿಯನ್ನು ಬಿಟ್ಟು ಯಾವ ಫ್ಯಾಕ್ಟ್ರಿಗೂ ಎಲ್ಲೋ ಕೆಲಸಕ್ಕೆ ಹೋದ್ರೆ ಆ ಮಗುವಿಗೆ ಎಣ್ಣೆ ಹಚ್ಚಿ ಕೆತ್ತಿ ತೀಡಿ ಮತ್ತೆ ಅದಕ್ಕೆ ಊಟ ಮಾಡಿ ಲಾರಿ ಮಾಡಿ ಹೇಳಿ ತೊಟ್ಟಲಲ್ಲಿ ಮಲಗಿಸುವ ಏಕೈಕ ದೇವರು ಅಂತ ಹೇಳಿ ಅದು ಅಜ್ಜಿ. ತಾನು ಊಟ ಮಾಡೋದು ತೊಂದರೆ ಇಲ್ಲ, ತನ್ನ ಮೊಮ್ಮಗ ಹಾಳಾಗಬಾರ್ದು, ನನ್ನ ಮೊಮ್ಮಗ ಹಾಳಾಗಬಾರ್ದು ಅಂತ ಆ ಮಕ್ಕಳಿಗೆ ಸರಿಯಾದ ಬುದ್ಧಿ ಹೇಳುವಂತವರು ಅಜ್ಜಿ ಮಾತ್ರ. ಇದು ತಾಯಿಯ ಜಾಗದಲ್ಲಿ ಯಾವುದೋ ಒಂದು ಸ್ಥಾನ ತುಂಬುವಂದ್ರೆ ಅಜ್ಜಿ ಮಾತ್ರ. ಎಲ್ಲರಿಗೂ ಗೊತ್ತದು. ಅಂತ ಒಂದು ಪವಿತ್ರ ಜಾಗ ತುಂಬಿಸಬಲ್ಲವರು ಅಜ್ಜಿ ಮಾತ್ರ. ಒಂದಿಷ್ಟು ಜನರಿಗೆ ನೋವಿದೆ, ಊರಲ್ಲೆಲ್ಲ ತುಂಬಾ ಜನ ಅಜ್ಜಿ ಅಂತ ಇದ್ದಾರೆ, ಸರಿ ನನಗೆ ಅಜ್ಜಿನೇ ಇಲ್ಲ, ನಂಗೆ ಅಜ್ಜಿನೇ ಇದು ನಾನು ಕರ್ಕೊಂಡು ಬರ್ತಿದ್ದೇನೋ ಅನ್ಕೊಂಡು. ಪರವಾಗಿಲ್ಲ, ಬಂದವರೆಲ್ಲರೂ ನಿಮ್ಮ ಅಜ್ಜಿ ಅಂತ ಕಡೆಗೆ ಹೋಗುವ ಮುದ್ದು ಮಾಡಿ ಕೈ ಕೊಟ್ಟು ಮಾತಾಡಿ ಕಳಿಸಿ. ಎಲ್ಲರೂ ನಿಮ್ಮ ಅಜ್ಜಿ ಅಂದರು, ನಮ್ಮ ತಾಯಿ ಅಂದರು. ಈಗ ನೇರವಾಗಿ ನಾನು ಮಕ್ಕಳು ಮಾತಾಡಿ ಒಂದಿಷ್ಟು ಕ್ವಶನ್ಸ್ ಅನ್ನ ಅಲ್ಲಿ ಬರ್ತೇನೆ. ಅಲ್ಲೇ
ಅಲ್ಲಿ ಕೂತ್ಕೊಂಡು ತಾಯಿಯನ್ನು ಒಂದಿಷ್ಟು ಕ್ವಶನ್ಸ್ ಕೇಳ್ತೇನೆ, ನೋಡೋಣ ಅದಕ್ಕೆ ಸರಿಯಾದ ಉತ್ತರವನ್ನು ಯಾರು ಗೊತ್ತಿರೋ ಹೇಳ್ಬೋದು. ಒಂದಿಷ್ಟು ಕ್ವಶನ್ಸ್ ಇದೀಗ ನೀವೇ ಹೇಳಿ ಕೂತ್ಕೊಂಡವರು. ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ನಾನು ಇಲ್ಲ ಇಲ್ಲ ಬೇಡ, ನಾನು ನಿಮ್ಮ ಹತ್ರ ಮಾತಾಡ್ಸೋದು ತೊಂದರೆ ಇಲ್ಲ. ನೀವೇನು ನಿಂತ್ಕೊಳ್ಳಿ. ನಿಮ್ಮ ಹೆಸರು ಅಂತ ಪ್ರತಿಯೊಂದ ಅಜ್ಜಿ ಅಂತ ಮಾತಾಡ್ತಿದ್ದೀನಿ ಈಗ. ನಾಗೋಣ ಜಲಜಮ್ಮ ನೋಡಿ ಚೆಂದಾಗಿದ್ದಾರೆ. ಬೆಳಗ್ಗೆ ರೆಡಿಯಾಗಿ ಬಂದಿದೆ, ನಮ್ಮಗೆ ಬಿಡ್ಲಿಲ್ಲ ಅಲ್ಲಿ. 10 ಗಂಟೆವರೆಗೆ ನೋಡಿ, ಅದು ಹೇಳಿದ್ನಲ್ಲ 10 ಗಂಟೆವರೆಗೆ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದ್ರೆ ಒಂಚೂರು ಅವ್ರು ಮಾತಾಡಿಸಿ ನಾನು ಒಂಚೂರು ಖಾಲಿ ಐತೆ ನೋಡೋಣ, ನೋಡುವ. ಈಗ ಇಲ್ಲೆಲ್ಲ ಮಕ್ಕಳು ಕೂತಿದ್ದಾರೆ. ನೀವು ಶಾಲೆಗೆ ಹೋಗ್ತಾ ಇದ್ರಿ, ನೀವು ಶಾಲೆಗೆ ಹೋಗುವಾಗ ಮತ್ತೆ ಈಗ ಮಕ್ಕಳಿಗೆ ಮತ್ತೆ ನೀವು ಶಾಲೆಗೆ ಹೋಗುವಾಗ ಏನು ವ್ಯತ್ಯಾಸ ಇತ್ತು? ನಾವು ಶಾಲೆ ಮೆಟ್ಲೆ ಹತ್ತಿಲ್ಲ, ಗಂಟಿ ಮೆಸ್ಸುದು ನಾವು. ನಮಗೆ ಜಾಗ ಇಲ್ಲ ಅಂದ್ರೆ ತಾಯಿ ಶೆಟ್ರ ಮನೆಯಲ್ಲಿ ಗಂಟಿ ಮೆಸ್ಸು ಹಾಕೋದಷ್ಟೇ. ನಮ್ಮ ಶಾಲೆ ಅಂದ್ರೆ ಎಂಥದ್ದು ಇಲ್ಲ. ಸಂಘಕ್ಕೆ ಸೇರಿದ ಮೇಲೆ ಇದು ಮಾತುಕತೆ ಮನಸ್ಸನ್ನು ಪರೀಕ್ಷೆ ಬಂದದ್ದು ಅಷ್ಟೇ. ದೇವರೇ, ನೋವಿನ ಮಾತು ನೆನಪಿಟ್ಟು ಮತ್ತೆ ನೋಡ್ರಿ, ನಮ್ಮ ಮಕ್ಕಳು ಎಲ್ಲ ನೋಡಿ ಶಾಲೆಗೆ ಹೋಗುವಾಗ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಶಾಲೆಗೆ ಮೆಟ್ಲೆ ಹತ್ತಿಲ್ಲ. ನನ್ನ ಅಪ್ಪ ಅಮ್ಮ ಮನೆಯ ದನ ಕಾಯಲಿಕ್ಕಾಗಿದ್ರು, ಬಟ್ಟೆ ಗತಿ ಇಲ್ಲ. ಎಂಥ ಬೇಸರ ಸಂಗತಿ. ತಮ್ಮ ನೋವಿನ ನುಡಿ ನೋಡ್ಕೊಂಡಿದ್ದಾರೆ. ಮಕ್ಕಳ ನುಡಿ ಆ ರೀತಿ ಇಲ್ಲ. ಒಳ್ಳೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮನೆಯಲ್ಲಿ ಬೇಕಾದ್ದೆಲ್ಲ ಕಲಿಸಿಕೊಡ್ತಾರೆ. ಅವರು ಅಕ್ಷರಾಭ್ಯಾಸವನ್ನು ಕಲಿತಿದ್ದು ಯಾವ ಧರ್ಮಸ್ಥಳ ಸಂರಕ್ಷಣೆ ಮೇಲೆ ನಾನು ನನ್ನ ಹೆಸರು ಬರಲಿಕ್ಕೆ ಕೊಂಚ ಓದಲಿಕ್ಕೆ ಕಲ್ತ್ಕೊಂಡಿದ್ದಾರೆ. ಆದರೆ ನೀವು ಈಗ ಮಗುವಾಗಿದ್ದು ಕಲಿತು ಹೋಗ್ತಾ ಇದ್ರಲ್ಲ. ಈಗ ನಮ್ಮ ಮಕ್ಕಳು ಕಲಿಬೇಕಂದ್ರೆ ಅದಕ್ಕೆ ಮಸ್ತ್ ಆಸೆ. ನನ್ನ ಮಗಳನ್ನು ಕಲಿಸಿಲ್ಲ. ನನ್ನ ಮಗನ ವಿದ್ಯಾಭ್ಯಾಸ ಕಲಿಸಿಕೊಡ್ತೇನೆ. ಮಗಳನ್ನು ಟೀಚರ್ ಇದ್ರು ಮನೆ ಬಂದಿದೆ. ಮಗನ ವಿದ್ಯೆ ನಾನು ಮಾಡಲ್ಲ, ಮಗಳು ವಿದ್ಯೆ ಬೇಡ, ಯಾರು ಮಟ್ಟಿ ಕಿಕ್ಕಿ ಮದುವೆ ಮಾಡಲ್ಲ. ನಂದು ನಂಗೆ ಓದು ಬರ ಇಲ್ಲದೆ ಇಟ್ಟು ಆ ಬುದ್ಧಿ ನಂಗೆ ಬಂದು ಈಗ ನನ್ನ ಮೊಮ್ಮಕ್ಕಳು ಬೆಳಿಬೇಕು ಅನ್ನೋದೇ ಒಂದು. ನೋಡಿ ಮಕ್ಕಳೇ, ಅವರು ಮೊಮ್ಮಕ್ಕಳು ಅವ್ರ ಮಕ್ಕಳ ಸಮೇತ ಓದಲಿಲ್ಲ. ಯಾರೋ ಅರ್ಧಂಬರ್ಧ ಓದು, ಯಾರ್ದೋ ಮನೆ ಮರ್ಕೆ ತಿಕ್ಕೋ ಪರಿಸ್ಥಿತಿ. ಹಾಗಾಗಬಾರ್ದು. ನಾನು ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಹೋಗಿ ನನ್ನ ಮೊಮ್ಮಕ್ಕಳು ಓದ್ಬೇಕಂತ ಹೇಳ್ತಿದ್ದಾರೆ. ಆ ಅಮ್ಮನಿಗೆ, ಜಲಜಮ್ಮನಿಗೆ ಒಂದು ಈ ಸಂದರ್ಭದಲ್ಲಿ ಪ್ರೀತಿಯ ಒಂದು ಗೌರವ ಚಕ್ರ. ಅವರ ಮುಂದಿನ ಭವಿಷ್ಯ ಉದ್ಯೋಗವಾಗಿ ಅವರ ಆಶಯ ಪ್ರಕಾರ ಅವರ ಮೊಮ್ಮಕ್ಕಳು ಓದ್ಕೊಳ್ಳಿ, ಅವರ ಮನೆ ಸುಂದರವಾಗಿ ಬೆಳೆದಲ್ಲಿ ನಿಮ್ಮ ಆಶೀರ್ವಾದ ಮಕ್ಕಳಲ್ಲಿದ್ದಾರೆ. ಒಳ್ಳೆದು, ಎಲ್ಲ ಮಕ್ಕಳು ಒಳ್ಳೆ ತರ ಮಕ್ಕಳಿಗೆ ಒಳ್ಳೆ ಮನೆ ಅಂತ ಹೇಳ್ತಾರೆ. ಧನ್ಯವಾದ ಹೋಗ್ಲಿ. ಅವರು ಈಗ ನಮ್ಮ ಬೇರೆಲ್ಲ ಒಂದು ಶಾಲೆ ಹೋಗ್ತಿದ್ದಾರೆ. ನಾವು ತಂದೆ ತಾಯಿ ನಿಮ್ಮನ್ನು ಹೇಗೆ ಬೆಳೆಸಿ ಕಟ್ಕೊಂಡು ತಂದೆ ತಾಯಿ ನಾನೇ ಶಾಲೆ ಬರಲಿಲ್ಲ. 3ನೇ ಕೆಲಸ 11 ಕೆಲಸ ಹೋದರೆ 1ನೇ ಕೆಲಸ ಕಂಡೆ, ಅವನು 3ನೇ ಕೆಲಸ ಕೂತ್ಕೊಂಡೆ. 3ನೇ ಕೆಲಸ ಹೋಗ್ತಂದ್ರೆ ಅವ್ರು 3ನೇ ಕೆಲಸ ಅಣ್ಣ 3ನೇ ಕೆಲಸಕ್ಕೆ ಕಲಿತ. ನಾವು 1ನೇ ಕೆಲಸ ಕೂತ್ಕೊಂಡೆ. 3ನೇ ಕೆಲಸ ನಿಧಾನವಾಗಿ ಮಾತು ನಾನು ಬೆಳೆಸಿ ಈ ಬರಬೇಡ ಅಲ್ಲ. ನೋಡಿ ಅವ್ರಿಗೆ ಶಾಲೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇತ್ತಂತೆ, ಅದಕ್ಕೆ ಅವ್ರು ಶಾಲೆಗೆ ಹೋಗಿಲ್ಲ. ಅವ್ರು ಅಕ್ಷರವೇ ಗೊತ್ತಿಲ್ಲಂತೆ. ಆದ್ರೂ ನೋಡಿ ಚಂದ ಮಾತಾಡ್ತಿರೋದು. ನಮ್ಮ ಗೌರವ ಕಲಿಸಿದೆ, ಮೊಮ್ಮಕ್ಕಳು ಕಲಿಸಿದೆ. ಮತ್ತೆ ಮಕ್ಕಳು ಬೆಂಗಳೂರಲ್ಲಿ ಮಕ್ಕಳು ಮೊಮ್ಮಗಳು ಕಲಿತಾ ಇದ್ದಾರೆ. ಅವರು ಶಾಲೆಯಲ್ಲಿ ಫಸ್ಟ್ 10ನೇ ಕ್ಲಾಸಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಫಸ್ಟ್ ಬಂದಿದ್ದಾರೆ. ಸೆಕೆಂಡ್ ಪಿ.ಯು.ಸಿಯಲ್ಲಿ ಫಸ್ಟ್ ಪಿ.ಯು.ಸಿಯಲ್ಲಿ ಫಸ್ಟ್ ಬಂದಿದ್ದಾರೆ. ಈ ಸೆಕೆಂಡ್ ಪಿ.ಯು.ಸಿಯಲ್ಲಿ ಕಲಿತಾ ಇದ್ದಾರೆ. 7 ಲಕ್ಷ ಕೊಡುವ ಗಾಡಿ ಬೆಂಗಳೂರಲ್ಲಿ 40,000 ತಗೊಂಡು ಫಸ್ಟ್ ಬಂದಿದ್ದಾರೆ. ಈಗ 20,000 ತಗೊಂಡು ಸೆಕೆಂಡ್ ಪಿ.ಯು.ಸಿ ಫಸ್ಟ್ ಬಂದಿದ್ದಾರೆ. ಒಳ್ಳೆ ಖುಷಿ ಆಗ್ತದೆ. ನಮಗೆ ಎಲ್ಲರಿಗೂ ಯಾರು ಮಾತಾಡಬೇಕು, ಯಾರು ಪ್ರಯಾಣ ಬಾಯಿಲ್ಲ ಗೊತ್ತಾಯ್ತು. ಇದು ಪ್ರಮೇಯ ಅಂತ ಹೇಳೋದು ಮಾತಿನ ತರಮೇಯ. ಇದು ಗೊತ್ತಾಯ್ತು ನಮ್ಗೆ, ಇದು ಪ್ರಣಾಮಿ ಅಂತೀನಿ. ಯಾಕಂದ್ರೆ ಅವಳು ಮಾತಾಡಲಿಕ್ಕೆ ತರಮೇಯ ಬಿಟ್ಟು 1 ಗಂಟೆ ಮಾತಾಡ್ತೀವಿ. ಇದು ಪ್ರಣಾಮಿ ಅಂತ ಕರೆಕ್ಟ್ ಗೊತ್ತಾಯ್ತು. ಇದು ಕರೆಕ್ಟ್ ಗೊತ್ತಾಯ್ತು. ಪ್ರಣಾಮಿ ಹೆಜ್ಜೆ ಅಂತ ಬಿಟ್ಟರೆ ಅವಳು ಈ ಸಾಧನೆ ಬಿಟ್ಟು 1 ಗಂಟೆ ಮಾತಾಡೋದು.
ಪ್ರಣಾಮಿ ನನ್ನ ಅಜ್ಜಿ ಬಂದಿದ್ರು ಈಗ ಅನಿಸಿಕೆ ಹೇಳಿದ್ರು ಹೇಗೆ ಅನಿಸ್ತು ಪ್ರಣಾಮಿ ನನ್ನ ಅಜ್ಜಿ ಮಾತಾಡಿ? ತುಂಬಾ ಖುಷಿ ಆಯ್ತಿತ್ತು. ನಾನು ಅಜ್ಜಿ ನೇಮಲಿಕ್ಕೂ ಶಾಲೆ ಕರ್ಕ ಬಂದಿಲ್ಲ, ಇವತ್ತು ಫಸ್ಟ್ ಕರ್ಕ ಬಂದು ತುಂಬಾ ಖುಷಿ ಆಯ್ತಿತ್ತು. ಏನು ಅವರಿಗೆ ಒಂಥರ ಬೇರೆ ಆಗ್ತಾ ಉಂಟು, ಮತ್ತೆ ಖುಷಿ ಆಗ್ತಾ ಉಂಟು. ನನ್ನ ಅಜ್ಜಿ ಶಾಲೆಗೆ ಹೋಗ್ಬೇಕು, ಅಲ್ಲಿ ಮಾತಾಡ್ಬೇಕು. ನೋಡಿ ಅವ್ರು ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರು ಅವರು ಎಜುಕೇಶನ್ ಮಾತ್ರ ಎಷ್ಟಿದೆ ಅಂತ ಹೇಳಿದ್ರೆ ಅಷ್ಟು ಬುದ್ಧಿ ಅಂತ ಸುಮಾರು. ಧನ್ಯವಾದಗಳು, ಮಾತು ನಿಮಗೆ ತುಂಬ ಧನ್ಯವಾದಗಳು. ಸ್ವಲ್ಪ ಗಿರಿಜ ಎಲ್ಲಿದ್ದಲ್ಲ ಈ ಅಜ್ಜಿ ಮನೆ ಎಲ್ಲಿ ಯಾರ ಮನೆ ಇದೆ? ನಿಮಗೆ ನಿಮಗೆ ಕ್ವಶನ್, ಈಗಿನ ಕಾಲದ ಆವಾಗ ಹೆಣ್ಣು ಮಕ್ಕಳಿಗೂ ಈಗ ಹೆಣ್ಣು ಮಕ್ಕಳಿಗೂ, ಆವಾಗಿನ ಗಂಡು ಮಕ್ಕಳಿಗೂ ಮತ್ತು ಈಗಿನ ಗಂಡು ಮಕ್ಕಳಿಗೂ, ನೀವು ಕಲಿಯುವಾಗಿದ್ದ ಹೆಣ್ಣು ಮಕ್ಕಳಿಗೂ ಮತ್ತು ಈಗಿನ ಹೆಣ್ಣು ಮಕ್ಕಳಿಗೂ ನಿಮಗೆ ಹೇಗೆ ಅನಿಸ್ತದೆ? ಈಗ ನಾವು ಶಾಲೆಗೆ ಹೋಗಲಿಲ್ಲ, ನಾವು ಬರೋದು ಕಳಿಸಿಲ್ಲ ತಾಯಿ ತಂದೆ. ನಾವು ಯಾರೋ ಮನೆ ನಮ್ಮ ಅಮ್ಮ ಹೇಳಿ ಕಳ್ಸ್ಕೊಂಡು ಅಲ್ಲಿಲ್ಲ, ಅವ್ರಿಗೆ ಬರ್ತಿಲ್ಲ, ಅವ್ರಿಗೆ ಊಟ ಇಲ್ಲ, ಬರ್ಕೊಂಡೋಗಿದ್ದೆ ಅಂತ ದೇವರನ್ನ ಕೊಟ್ಟರು ಎತ್ತೆ. ನೋಡಿ ಬಹಳ ಬೇಸರ, ಎಲ್ಲರಿಗೂ ಇದೇ ಸಮಸ್ಯೆ. ಆವಾಗ ಶಾಲೆಗೆ ಹೋಗೋ ಸರಿ ಎದ್ಲಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ, ಹೇಗೆ ಓದೋದು ಅಂತ ಹೇಳಿ ಶಾಲೆಗೆ ಹೋಗಿಲ್ಲ ಅಂತ ನೋವನ್ನ ಹಂಚ್ಕೊಂಡಿದ್ದಾರೆ. ಹಾಗೆ ನಿಮ್ಗೆ ಈಗ ಕಲಿಯೋ ಮಕ್ಕಳು ಏನು ಹೇಳ್ತೇನೆ? ಶಾಲೆಗೆ ಹೋಗಿಲ್ಲ, ಬಡವರಿಂದ ಬಡವರು ತಾಯಿ ಬಂದಿದೆ, ಹೊರಗಡೆ ಯಾಕೆ ಬರ್ತೀವಿ ನಾವೇ ನೋಡಿ ಚೆನ್ನಾಗಿ ಈಗ ಶಾಲೆಗೆ ಹೋಗಿ ಅಂದ್ರೂ ಓದುವುದಿಲ್ಲ ಮಕ್ಕಳಿಗೆ. ಕೇಳ್ತೀವಿ ಮಕ್ಕಳು ಎಲ್ಲ ನಾವು ಸಂದರ್ಶನ ಮಾಡ್ತೇವೆ, ಮಾತಾಡಬೇಡಿ ಮಕ್ಕಳು. ಈ ಟೈಮ್ನಲ್ಲೂ ಸೈನ್ಯದಲ್ಲಿ ತಲೆ ಸರಿ ಬಂದರೆ ನಿಮ್ಮನ್ನು ಒಪ್ಪಿದ್ರು ನಾವೀಗ ಬರ್ತೀವಿ, ನಮ್ಮ ಮಕ್ಕಳಿಗೂ ಕರ್ಕೊಂಡು ಬರುತ್ತೆ. ಈಗ ಎಲ್ಲ ಜಗ ಮಾಡ್ಕೊಂಡು ಈಗ ಸಣ್ಣ ಸಣ್ಣ ಮಕ್ಕಳು ಮತ್ತು ಸ್ವಲ್ಪ ಉದ್ಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸುಂದರವಾಗಿ ಮಾತಾಡಿದ್ರೆ ನಿಮ್ಮ ಮುಂದಿನ ಆರೋಗ್ಯಕ್ಕೆ ದೇವರು ಯಾವ ಆರೋಗ್ಯ ದೇವರನ್ನು ತುಂಬ ಈಗ ಚೆಂಡು, ಈಗ ನಾವು ಚೆಂಡ ಅವ್ರಿಗೆ ಶೋಭಾನೆ ಮಾಡಿ ಅಷ್ಟೇ. ನಾವು ಬೇರೆ ಲವ್ಸು ಶೋಭಾನೆ ಮಾಡಿ ಹೇಳ್ಬೇಕಂತ ಎಲ್ಲರೂ ಕೇಳ್ತಿದ್ದಾರೆ. ಹಾಗೆ ನಮ್ಮ ಚೆಂಡು ವಿದ್ಯಾರ್ಥಿಗಳು ಸಣ್ಣ ಶೋಭಾನೆ ಮಾಡಿ ಅಷ್ಟೇ. ನೋಡಿ ಗಂಟಿನ ಮೇಲೆ ಸಣ್ಣ ಮಲ್ಲಿಗೆ ಕುಡಿಯ ಉಪ್ಪಿನ ಅಣ್ಣ ಗಂಟಿನ ನಮ್ಮ ಜೊತೆಗೆ ಎಲ್ಲ ಪರೀಕ್ಷೆ ಉಂಟು ಇಟ್ಕೊಳ್ಳಿ. ಇವರ ಪ್ರಾಯನೇ ಭಾಳ ಬೇರೆ ಒಂದು ಅದೃಷ್ಟ. ಈ ಹೆಸರು ಎಲ್ಲರಿಗೂ ಗೊತ್ತು. ಹಾಗಾಗಿ ಕನ್ನಡ ವರಸನಾಡೆ ಕಣ್ಣೇನು
ಪುಷ್ಪಜನ ಪ್ರಶ್ನೆ ಎಂತ ಗೊತ್ತಾ ಈಗ ನೀವು ಶಾಲೆಗಳಿಗೆ ಹೋಗುವಾಗ ನೀವು ಹಾಕುವ ಬಟ್ಟೆ ನೀವು ಹಾಕೊಂಡು ಎಲ್ಲಿ ಶಾಲೆಗೆ ನೀವು ಬಟ್ಟೆ ಹಾಕಿದ್ರೆ ಆವಾಗ ಹಾಕುವ ಬಟ್ಟೆ ಮತ್ತು ಈಗಿನ ಹೆಣ್ಣುಮಕ್ಕಳು ಹಾಕುವ ಬಟ್ಟೆ ಏನು ವ್ಯತ್ಯಾಸ ಬಗ್ಗೆ ಹೇಳಬೇಕು ಈಗ ಹಾಕುವ ಐರನ್ ಬಟ್ಟೆ ಸಿಕ್ತು ಈಗ ಬಟ್ಟೆ ನೋಡಿ ಆವಾಗ ಬಟ್ಟೆನೇ ಇರಲಿಲ್ಲ ಅವರು ಶಾಲೆಗೆ ಹೋಗುವಾಗ ಅದೇ ಬಟ್ಟೆಯನ್ನು ವಾಶ್ ಮಾಡಿ ನಾಯಿಗಳು ಒಣಸಿ ಪುನಃ ಅದೇ ಬಟ್ಟೆ ಹಾಕೊಂಡು ಹೋಗ್ತಿದ್ದೇವೆ. ಈಗ ಬಟ್ಟೆಗೆ ಏನು ಕೊರತೆ ಇಲ್ಲ, ಅವತ್ತು ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ಟೆಗೆ ಯಾವುದಕ್ಕೂ ಏನೂ ಕೊರತೆ ಇಲ್ಲ ಅಂತ ಹೇಳ್ತಿದ್ರು. ಎಲ್ಲ ಇದ್ರು ಅದನ್ನ ಮಕ್ಕಳು ಯೂಸ್ ಮಾಡ್ಕೊಳ್ಳೋದಿಲ್ಲ, ಬೇಕಾದಕ್ಕೆ ಹಾಳು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಎಲ್ಲರಿಗಾಗಿ ತನ್ನ ಅನಿಸಿಕೆಯನ್ನು ಹೇಳ್ತಿಲ್ಲ. ಸ್ವರೂಪ ಹಳ್ಳಿನವರು ಎಣಿಸ್ಕೊಂಡೆ ಇದು ಗ್ಯಾರಂಟಿ ಮಾತಾಡೋದು ಸ್ವಲ್ಪ ಗೊತ್ತಾಯಿತು. ಇದು ಪದೇ ಕೇಳೋ ಅಂತ ತುಂಬ ಖುಷಿಯಾಗಿ ಮಾತಾಡಿದ್ವಿ. ಬಟ್ಟೆ ಬಗ್ಗೆ ಬಟ್ಟೆ ಸರಿ ಮೊದಲನೇ ಬಟ್ಟೆ ತುಂಬ ನಮಗೆ ಆಗ ತುಂಬ ಕಷ್ಟ ಇತ್ತು. ಈಗ ಮಕ್ಕಳಿಗೆ ಯಾವುದೇ ಕಷ್ಟ ಇಲ್ಲ, ಮಕ್ಕಳೇ ತಗೋಬೇಕು, ಜಾಗೃತಿ ಆಗಬೇಕು, ಒಳ್ಳೆಯದಾಗಬೇಕು ಅಂತ ದೇವರ ಅಷ್ಟು ಗೊತ್ತಿರ್ತದೆ. ದೇವರಾದ ಪ್ರಯೋಜನ ಆಯ್ತು. ಒಂದೇ ಪ್ರಶ್ನೆ ಆಯ್ತು. ಅವರು ಒಂದು ಲಾಸ್ಟ್ ಪ್ರಶ್ನೆ, ನಾವು ಶಾಲೆಯಲ್ಲಿ ಮಕ್ಕಳು ಕರೀಲಿಲ್ಲ ಅಂತ ಹೇಳಿದ್ರೆ ಏನು ಬರೀತೇವೆ, ಆದರೆ ನೀವು ಬರೀತೀರಿ. ನಾವು ಶಾಲೆಯಲ್ಲಿ ಹೋದ್ರೆ ಮಕ್ಕಳಿಗೆ ಯಾಕೆ ಬರಬೇಕು ನೀವು ಯಾಕೆ ಈಗೆಲ್ಲ ಮಕ್ಕಳಿಗೆ ಬೆಳಗ್ಗೆ ಹಾಲು ಮತ್ತೆ ಬಿಸಿ ಊಟ ಬಟ್ಟೆ ಏನು ತೊಂದರೆ ಇಲ್ಲ, ಬಟ್ಟೆ ಇಲ್ಲ ಊಟ ಇಲ್ಲ ಅಂತೆ ನಾವು ಶಾಲೆ ಕಟ್ಟಿಲ್ಲ. ಏನು ತೊಂದರೆ ನಾವು ಬನ್ನಿ ಚಂದ್ರವಾಗಿ ಹೋಗ್ತೀನಿ ನಮ್ಮ ಆಗಲ್ಲ ನೋಡಿ. ಆವಾಗ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಹೊಡಿಬೇಕು ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ಮಕ್ಕಳಿಗೆ ಮೊದಲು ಸಿಟ್ಟು ಬರುತ್ತೆ. ಯಾಕೆ ಅಮ್ಮ ಹೋದ್ರೆ ಅಜ್ಜಿ ಸಿಟ್ಟು ಬರ್ತಂತೆ, ಅವ್ನು ಓದ್ಕೊತೀರ ನೀವು ಅಡುಗೆ ಬೇಡ ಅಂತ ಸ್ವಲ್ಪ ಕೊಂಡಾಟ ಮಾಡೋದು. ಹಾಗಿದ್ರೆ ಟೆಂಟಲ್ಲಿ ಹೊರಗೆ ಅಭಿನಯಿಸ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂದಿಷ್ಟು ಕ್ವಶನ್ಸ್ ಅನ್ನು ಕೇಳಿದ್ದೇವೆ. ನಾನು ನಾಚಿಕೆ ಆಗ್ತೈತೆ. ನಾನು ಈಗ ಶಾಲೆಗೆಲ್ಲ ಚಂದ ಉಂಟು. ಅವ್ರಿಗೆ ಹಾಗೆಲ್ಲ ಕೊಡೋದಿಲ್ಲ, ಕಷ್ಟದಲ್ಲಿ ಕೊಡ್ತಿದ್ದೆ. ಓದಿದ್ದು ನಾನು ಭತ್ತ ಕೊಟ್ಟು ಹೋಗಿದ್ರಂತೆ. ಅಮ್ಮ ಕೊಟ್ಟುವಾಗ ಇವರು ದೇವ್ರಿಗೆ ಭತ್ತ ಕೊಟ್ಟುವಾಗ ಇವರು ಭತ್ತ ಕೊಟ್ಟು ಕೊಡ್ತಾ ಇದ್ದಂತೆ. ಶಾಲೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಇತ್ತು ಅಂತ ಬಹಳ ನೋವಿಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಒಂದು ಏನು ಮಕ್ಕಳೆಲ್ಲ ಉಳಿಸಿದ್ದೇವೆ. ಒಳ್ಳೆ ಸ್ಥಾನದಲ್ಲಿ ಬರುತ್ತೆ. ಪ್ರೀತಿಯಿಂದ ಬಹಳ ಖುಷಿಯಿಂದ ಹೇಳ್ಕೊಟ್ಟಿದೆ. ಅವರಿಗೆ
ಶಾಲೆ ಪರವಾಗಿ ಒಂದು ಜೋರ ಚಪ್ಪಾಳೆ ಮಾಡಿ, ಜೋರ ಚಪ್ಪಾಳೆ. ರತ್ನ ಮೇಡಮ್ ಮಾತಾಡ್ತಾ ನೋಡಿ, 1 ಗಂಟೆ ಬಿಟ್ಟು ಈಗ ಮಾತಾಡಿ ಮಗ. ತುಂಬಾ ಈ ಮಕ್ಕಳು ಮನೆಗೆ ಹೋದ ತಕ್ಷಣ ಮೊಬೈಲ್ ಇಟ್ಕೊಂಡಿತ್ತು, ನಿಮ್ಗೆ ಎಂತ ಅನ್ಸುತ್ತೆ ಅವಾಗ? ನಾವು ಶಾಲೆಗೆ ನೋಡಿ ನಾವಂತೂ ಕಲೀಲಿಲ್ಲ. ನಾವು ಶಾಲೆಗೆ ಬಗ್ಗೆ ಅಮ್ಮ ಸ್ವಲ್ಪ ನಮ್ಗೆ ಯಾರು ಇಲ್ಲ, ಕನ್ನಡ ಜೊತೆಗೆ ನಾವು ಹೆಚ್ಚಿಗೆ ಸ್ವಾಮಿ. ನಮ್ಗೆ ಯಾರು ಇಲ್ಲ. ನಮ್ಮ ಮಕ್ಕಳನ್ನು ಮನೆ ಇಟ್ಟಿದ್ದಾರೆ, ಮಕ್ಕಳು ಒಂದು ನನ್ನ ಮಕ್ಕಳು 2 ಮಕ್ಕಳಿದೆ. ಒಬ್ಬ ಹೆಣ್ಣು ಮಕ್ಕಳು ನಮ್ಮ ಶಾಲೆ ಮಕ್ಕಳು. ಮತ್ತು ನಾವು ಮಾಡಿದ್ರೆ ಯಾರು ಕನ್ನಡ ಸ್ವಲ್ಪ ಯಾರು ತಾಯಿ ಹೋಗಿ ಯಾರು ಇಲ್ಲದಿದೆ. ಯಾರಾದ್ರೂ ಮಕ್ಕಳನ್ನು ನನಗೆ ಅಂತ ಹೋಗಿ ಸ್ವಾಮಿ ಅಯ್ಯೋ, ನನಗೆ ಪ್ರಶ್ನೆ ನನಗೆ ಬೇಜಾರಾಗ್ತಾ ಉಂಟು. ಅವ್ರ ತಂದೆ ತಾಯಿ ಯಾರೂ ಇಲ್ಲಂತೆ, ಬಂಧು ಬಳಗ ಯಾರೂ ಇಲ್ಲ ಅಂತ ಬಹಳ ಪ್ರೀತಿಯಿಂದ ತಮ್ಮ ಕಣ್ಣೀರಿನ ಮೂಲಕ ತಮ್ಮ ದುಃಖವನ್ನು ಹೇಳ್ಕೊಂಡ್ರು. ನಂಗೆ ಯಾರೂ ಇಲ್ಲ, ಅಕ್ಕ ತಂಗಿಯರು ಯಾರೂ ಇಲ್ಲ, ತಂದೆ ತಾಯಿ ಯಾರೂ ಇಲ್ಲ, ನಾನು ಅನಾಥವಾಗಿ ಬೆಳ್ಕೊಂಡವರು ಅಂತ ಹೇಳಿ ತಮ್ಮ ನೋವನ್ನು ಬಹಳ ದುಃಖದ ಮೂಲಕ ಹೇಳ್ಕೊಳ್ಳಿ. ಬೆಲೆ ಮಾಡಬೇಡಿ, ನಿಮಗೆ ದೇವರ ಆಶೀರ್ವಾದ. ಮಗ 3 ತಿಂಗಳಾಯ್ತು, ಫೋನ್ ಆಗಿಲ್ಲ. ಆಗಲಿಲ್ಲ, ಹೀಗಾಯ್ತು. ಕಂಡರ ಜೊತೆ ಕಾಲಿ ಬಳಿ ಕಾಲಿನೆಲ್ಲ ಕೆಲಸದಲ್ಲ ಕಾಲಿ ಬಳಿ ಹಾಕಿ ಮಗಳಿಗೆ ಹೋಗಿ ಮಗಳಿಗೆ ಒಂದೇ ಮಾಡಿ ಸಾಕ್ತಾರೆ. ಯಾರು ಸರಿ ನೋಡಿದ್ರೆ ನಂಗೆ ಕೆಲಸ ಕೊಡ್ತಿಲ್ಲಲ್ಲ, ನಾವು ಉಪಯೋಗಿಸಲ್ಲ. ಮನೆ ಬರೀಬೇಕು ನಾವು. ನನ್ನ ಕಡೆಗೆ ನನ್ನ ಮೊಮ್ಮಕ್ಕಳಿಗೆ ಅವ್ರ ಥರನೇ ಮಾಡ್ತೀರಿ ಮಕ್ಕಳು. ಎಲ್ಲ ಮಕ್ಕಳಿಗೂ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ. ಅವರಿಗೆ ಒಂಚೂರು ಮಾತಾಡ್ಸಿದ್ರೆ ನಿಮಗೆ ನಿಮ್ಮ ಹೆಸರು ಕಲ್ಯಾಣಿ. ನಾವು ಹೆಸರು ಚೆನ್ನಾಗಿ ಯಾವಾಗಲೇ ಕಲ್ಯಾಣಿ ಅಂತ ಇಟ್ಕೊಳ್ಳಿ. ಈಗ ಮಾತಾಡ್ತೇನೆ. ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಅದು ಎಲ್ಲ ಇದ್ದೀರಿ ಮನೆಯಲ್ಲಿ. ತುಂಬ ಪ್ರಮುಖವಾಗಿ ಕೊಟ್ಟು ಮನೆಯಲ್ಲಿ ಹೇಗೆ ಅನಿಸ್ತದೆ? ಜಾಯಿಂಟ್ ಫ್ಯಾಮಿಲಿ ಅಂತ ಕೆಲವರಿಗೆ ಆದರೆ ಕೇಳ್ತೀರಿ. ಆಚೆ ನೋಡಿ ಸೋರ್ ಮಂದಿ ಈಚೆಗೆ ಆಗ್ತದ, ಈಚೆಗೆ ಹಾಕಿ ಹೋಗ್ತಂದ್ರೆ ಆಚೆಗೆ ಆಗ್ತದೆ. ನಿಮಗೆ ಹೇಗೆ ಅನಿಸಿಕೆ? ಅವ್ರು ಹೇಳ್ತಾರೆ ತುಂಬ ಮನೆಯಲ್ಲಿ ತುಂಬ ಜನರಿಗೆ ಹೋಗ್ಬೇಕು, ಖುಷಿ ಆಗ್ತದೆ ಅಂತ ಹೇಳಿ ಅವರಿಗೆ ದೊಡ್ಡ ಕುಟುಂಬ ಒಳ್ಳೇದಂತ ಹೇಳ್ತಿದ್ದಾರೆ. ಹಾಗಾಗಿ ಮನೆಯಲ್ಲಿ ಖುಷಿಯಾಗಿದೆ, ಎಲ್ಲರೂ ಒಟ್ಟಿಗೆ ಇರ್ಬೇಕಂತ ಆಸೆಯ. ಆರೋಗ್ಯ ಬಾಯಿ ಆರೋಗ್ಯ ಎಲ್ಲಿಗೆ ಹೋಗ ಬನ್ನಿ. ನಮ್ಮದೇ ಬಗ್ಗೆ ಹೇಗೆ ಅಜ್ಜಿನೇನ್ ಬಾ 5 ಜನ ಮನೆಯಲ್ಲಿ ಅವರಿಗೂ ತುಂಬಾ ಧನ್ಯವಾದಗಳು. ಆರೋಗ್ಯ ನೀನು ಅಜ್ಜಿ ಬಂದಿದ್ದಾರೆ, ಇವತ್ತು ಹೇಗೆ ಆಗ್ತದೆ? ಅಜ್ಜಿ ಶಾಲೆ ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಮನೆಯಲ್ಲಿ ಅಜ್ಜಿ ಆಗಿದ್ದಾರೆ, ಈಗ ಶಾಲೆಗೆ ಹೋಗಿ ಅಜ್ಜಿ ಮನೆಯಲ್ಲಿ ಪ್ರೀತಿಯಿಂದ ಬರುತ್ತಾರೆ. ಶಾಲೆಗೆ ಬಂದಿದ್ದು ನನಗೆ ತುಂಬಾ ಖುಷಿ. ಅಜ್ಜಿ ಏನಾದ್ರು ದುಡ್ಡು ಹಾಕ್ತಾರ? ಅಪ್ರೂಫ್ ಬೆಳಿಗ್ಗೆ ಬರುತ್ತೆ ಅಜ್ಜಿಂದು? ಇಲ್ಲ ಅಜ್ಜಿ ಬೆಳಿಗ್ಗೆ ದುಡ್ಡು ಪ್ರೀತಿ ಇದೆ. ಬೆಳಿಗ್ಗೆ ತೊಂಬತ್ತಲ್ಲ ತೊಂಬತ್ತೀನಿ ನಾನು. ಈಗ ನೀವು ಶಾಲೆಗೆ
ದೇವರು ನೇಮಿಸಿರುವುದು ನಿಮ್ಮ ಕರ್ತವ್ಯವೇ. ಈಗ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ? ಚೆನ್ನಾಗಿ ಹೋಗಿಲ್ಲ. 2 ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕಲಿಸಿದ್ದೀವಿ. ಮಗಳು ಮಗ ಈಗ ನಮ್ಮ ಮಗಳಿಗೆ ಓದ್ತಿದ್ದಾನೆ. ಅದರ ವಿದ್ಯೆ ತಲೆ ಗೊತ್ತಿದೆ ಅಲ್ಲ ಅವರಿಗೆ, ಎಷ್ಟು ಹೇಳಿಕ್ಕೆ ಹೋಗುದಿಲ್ಲ. ಏನೇ ಒಂದು ಮಾಡಬೇಕು ಗೊತ್ತಾಯ್ತಲ್ಲ, ನೀನು ಚಪ್ಪಾಳೆ ನೋಡಿ ಹೇಳಿದ್ದೀರ ನಿಮಗೆ ಬೇಕಿತ್ತು ಹಚ್ಚಿಗಳಿದ್ದೀರ ಅವರಿಗೆ ನಿಮಗೆ ಓದಿಸಬೇಕಂತ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಸ್ವಲ್ಪ ಓದೋದಲ್ಲಿ ಮನಸ್ಸು ಮಾಡುವುದಿಲ್ಲ ಅಂದರೆ ಅಜ್ಜಿಗೆ ಜೊತೆ ಮನೆಯಲ್ಲಿ ಹೋಗಬೇಕು. ಈಗ ಇಲ್ಲಿ ಬಂದು ಮನೆಯಲ್ಲಿ ತುಂಬಾ ಪ್ರೀತಿ ಮಾಡುತ್ತಾರೆ. ಇಲ್ಲಿ ಬಂದುದು ತುಂಬಾ ಕಷ್ಟ ಇದೆ. ಅಜ್ಜಿ ಹೇಳೋದು ಅಜ್ಜಿ ಹೇಳಿ ನೆನಪಿಸ್ತಂತೆ. ಹಾಗಾಗಿ ತುಂಬ ಥ್ಯಾಂಕ್ಸ್. ಈಗ ಮೇಡಮ್
ಅವರನ್ನು ಯೋಚಿಸುವುದು ನಮ್ಮೆಲ್ಲರ ಕರ್ತವ್ಯ. ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ, ಅವರು ಇನ್ನಷ್ಟು ಸುಖವಾಗಿರಲಿ ಅಂತ ಹೇಳ್ತಾ ಒಳ್ಳೆಯ ಹೂಕಟ್ಲಿ ಬರೋದಿಲ್ಲ, ಅದನ್ನೆಲ್ಲ ಕಲಿಸಿ ನೀವು. ಹಾಗೆ ಆ ಮಕ್ಕಳಿಗೆ ನಯ ವಿನಯ, ಯಾರಲ್ಲಿ ಹೇಗೆ ನಡ್ಕೊಳ್ಬೇಕು, ಮೊಬೈಲ್ ಗೀಳಿಂದ ತಪ್ಪಿಸುವಂಥ ಜವಾಬ್ದಾರಿ ನಿಮ್ಮದಿದೆ. ಹಾಗಾಗಿ ಎಲ್ಲ ಅಜ್ಜಿಯಂದರು ಮನಸ್ಸು ಮಾಡಿದರೆ ಮಕ್ಕಳಿಗೆ ಕತೆ ಹೇಳೋದು, ಮಕ್ಕಳ ಸಮಯವನ್ನು ಎಂಗೇಜ್ ಮಾಡಿ ಮೊಬೈಲ್ ಹಾವಳಿಯಿಂದ ಮಗುವನ್ನು ಬಚಾವ್ ಮಾಡಿ ಅಂತ ಕೇಳ್ತಾ ನನಗೆ ರೀತಿಯ ಒಂದು ಗೌರವವನ್ನು ಸೂಚಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು. SDMCಯ ಸರ್ವ ಸದಸ್ಯರು ಬಹುಮಾನ ಅದ್ವಿತ ಅಜ್ಜಿ ಗಿರಿಜಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ಹೇಳ್ತಾ ಇದ್ದೇನೆ. ಹಾಗೆ ಮೊಮ್ಮಕ್ಕಳು ಕೂಡ ಬನ್ನಿ. ದ್ವಿತೀಯ ಬಹುಮಾನ ಆರಾಧ್ಯ ಅಜ್ಜಿ ರತ್ನಾವತಿ. ಹಾಗೂ ತೃತೀಯ ಬಹುಮಾನ ಮಲ್ಲೇಶ್ ಇವರ ಅಜ್ಜಿ ಸುಶೀಲಾ. ಸುಶೀಲಜ್ಜಿ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಅಭಿನಂದನೆಗಳು. ದ್ವಿತೀಯ ಬಹುಮಾನ ಸರೋಜ ಋತ್ವಿಕ್ ಅಜ್ಜಿ, ಋತ್ವಿಕ್ ಅವರ ಅಜ್ಜಿ. ಪಡೆದಂತಹ ಅಜ್ಜಿಯರಿಗೆ ಅಭಿನಂದನೆಗಳು. ದ್ವಿತೀಯ ಬಹುಮಾನ ಕವಿತಾ ಇವರ ಅಜ್ಜಿ ನಿಂದು. ಹಾಗೂ ತೃತೀಯ ಬಹುಮಾನ ನಿರ್ಮಲಜ್ಜಿ ತನ್ಮಯ್ ಮೊಮ್ಮಗು ತನ್ಮಯ್. ನಿರ್ಮಲ ಅವರ ಬಹುಮಾನ. ತನ್ಮಯಿ ಅವಳು ಕೂಡ ವೇದಿಕೆ ಮೇಲೆ ಬರಬೇಕು. ಇಟ್ಟಕ್ಕೋದಾ? ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಅಜ್ಜಿಯರಿಗೂ ಹಾಗೂ ಬಹುಮಾನ ಪಡೆದಂತಹ ಎಲ್ಲ ಅಜ್ಜಿಯರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದ. ಪದ್ಮಾವತಿ ಮೇಡಮ್ ಅವರು ಬರ್ಕರ್ ಈ ಕಾರ್ಯಕ್ರಮ ಹೇಗಿತ್ತು ಅವರೆಲ್ಲರ ಬಗ್ಗೆ ಎಕ್ಸ್ಪರ್ಟ್ ಮಾತಾಡಬೇಕಾಗಿ ಅವ್ರು ಕೇಳ್ಕೊಳ್ತೀನಿ. ರಾಷ್ಟ್ರದಲ್ಲಿ ಅತಿಶಯ ಅನ್ಬೇಕು ಅತಿರ್ಬೇಕು. ಖುಷಿ ಆಯ್ತಂತೆ, ಖುಷಿ ಆಯ್ತಂತೆ. ಮತ್ತಾರು ಮಾತಾಡ್ತೀರಿ, ಯಾರಾದ್ರು ಬನ್ನಿ. ಈ ಶಾಲೆಯಲ್ಲಿ ಕಲಿತ ಮಕ್ಕಳೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಮಾಸ್ಟರ್ ಅವರೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸದಲ್ಲಿ ಈ ಅಜ್ಜಿಯಂದಿರ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂತೋಷವಾಗಿ ಭಾಗವಹಿಸಿದ್ದೀರಿ. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಒಳ್ಳೆ ಶಾಲೆಯಿಂದ ನನಗೆ ಭಾಳ ಖುಷಿ ಆಗಿತ್ತು. ನಮ್ಮ ಮೊಮ್ಮಗ ಇಲ್ಲೇ ಕಲಿತ ಒಳ್ಳೆ ವಿದ್ಯಾಭ್ಯಾಸನ ಕೊಟ್ಟಿತ್ತು, ಒಳ್ಳೆ ಪ್ರೈಜ್ ತಗೊಂಡಿದ್ದ, ಸನ್ಮಾನ ಮಾಡಿದ್ರು. ಹೌದು, ಒಳ್ಳೆ ಖುಷಿ ಆಯಿತು. ಒಳ್ಳೆ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ನೋಡಿಕೊಂಡು ಒಳ್ಳೆ ಚಂದ ರೀತಿಯಲ್ಲಿ ಕಲಿಸಿ ಚಂದ ಫಂಕ್ಷನ್ ಮಾಡ್ತಾರೆ. ಭಾಳ ಖುಷಿ ಆಯಿತು ನಮಗೆ.
ಇಲ್ಲಿವರೆಗೂ ನಾವು ಶಾಲೆಗೆ ಬಂದಿವೆ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೆಳಗೆ ಬಂದಿಲ್ಲ, ಮೊಮ್ಮಕ್ಕಳೆಲ್ಲ ಬಂದಿದ್ದು. ಇಲ್ಲಿವರೆಗೆ ಇಷ್ಟು ಖುಷಿ ಆಯಿತು ನಮಗೆ ಹೇಳೋದು ಇಲ್ಲ. ಒಳ್ಳೆ ರೀತಿಯಲ್ಲಿ ಶಾಲೆಯನ್ನು ಕಲಿತೀನಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿತೀನಿ. ಈ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೀವು ಕಾಪಾಡಿರಿ. ಈ ಶಾಲೆ ಇವತ್ತು ಅಷ್ಟು ಖುಷಿಯಾಯಿತು ನಮಗೆ, ಎಷ್ಟು ಖುಷಿಯಿಂದ ನಾವು ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇದ್ದೀವಿ. ಇಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಹೇಳಬೇಕಂದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮಗ ಇಲ್ಲಿ 4ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಕಲಿತಾ ಇದ್ದಾನೆ. ಇದು ಅಜ್ಜಿಯ ದಿನಾಚರಣೆ ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಮಕ್ಕಳಿಗೂ ತಮ್ಮ ಅಜ್ಜಿಯವರು ಇಲ್ಲಿ ಬರಬೇಕು. ಇದರಿಂದ ಮಕ್ಕಳಿಗೆ ಏನು ಗೊತ್ತಾಗ್ತಂದ್ರೆ ಕುಟುಂಬದಲ್ಲಿ ಅಜ್ಜಿಯ ಪಾತ್ರ ಎಷ್ಟು ಮುಖ್ಯವಾಗಿರ್ತದಂತ ಇದರಿಂದ ಮಕ್ಕಳಿಗೆ ಗೊತ್ತಾಯ್ತು. ಮಾತಾಡಿದಕ್ಕೆ ಧನ್ಯವಾದ. ಯಾರಾದರೂ ಮೆಂಬರ್ಸ್ ಇದ್ದಲ್ಲಿ ಮಾತಾಡ್ತಾರೆ. ನಮ್ಮ ಪೋಷಕರು, ನಮ್ಮ ತಾಯಿಯಂದರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೊಂದು 15 ದಿವಸದಲ್ಲಿ ನಮ್ಮ ಸುಮಕ್ಕ ಮೇಡಮ್ ಮತ್ತು ಕೃಪಾ ಮೇಡಮ್ ಇವರು ಮುಖ್ಯೋಪಾಧ್ಯಾಯರಲ್ಲಿ ಸೂಚನೆ ಕೊಟ್ಟು ಮುಖ್ಯೋಪಾಧ್ಯಾಯರಿಗೆ ಬಹಳ ಖುಷಿಯಿಂದ ಒಪ್ಕೊಂಡು ಮತ್ತೆಲ್ಲ ಅಧ್ಯಾಪಕರು ಒಂದೇ ಇದಕ್ಕೆ ಹೋಗ್ಬಿಟ್ಟು ಮಾಡೋಣ ಅಂತ ಸಪೋರ್ಟ್ ಮಾಡುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕರ ಕಾರಣ ಹಾಗೆ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರಣ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ಜೊತೆಗೆ ಎಲ್ಲರ ಸಹಕಾರ ಕೊನೆಯ ಹಣವನ್ನು ಕೊಡಲಿಕ್ಕೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿಯ ದಿನ. ಹಾಗೆ ಈ ದಿನ ಎಲ್ಲ ತಾಯಂದಿರನ್ನು ಇಲ್ಲಿ ನೋಡಿದ ಖುಷಿ ಸಹ ಇದೆ. ಹೆಚ್ಚಿನ ತಾಯಂದಿರು ಹೇಳಿದ್ವಿ ನಾವು ಶಾಲೆ ಹೋಗಿಲ್ಲ. ಮೊನ್ನೆ ಇಲ್ಲಿ ಒಂದು ಪೋಷಕ ಸಭೆ ಇತ್ತು, 6 ಮತ್ತು 7ನೇ ಕ್ಲಾಸ್ ಪೋಷಕ ಸಭೆ. ಅದರಲ್ಲಿ ಒಬ್ಬರು ಪೋಷಕರು ಹೇಳಿದ್ರು, 7ನೇ ಕ್ಲಾಸ್ ಅಂತ ಒಬ್ಬ ಮಗು, ಅವರು ಪೋಷಕರು 7ನೇ ಕ್ಲಾಸ್ ಕಲೀಲಿಲ್ಲ, ತಾನು ಕಲಿತು 7ನೇ ತರಗತಿ ಆ ವಿದ್ಯಾರ್ಥಿ ಇಲ್ಲಿ ಇರ್ಬೇಕೀಗ, ಇಲ್ಲಿದ್ದ ಆಚೆದ್ರು ಗೊತ್ತಿಲ್ಲ, ತಾನು ಕಲಿತು ತನ್ನ ತಂದೆ ಹೇಳ್ತಾಳಂತೆ, ನೀವು 7ನೇ ಕ್ಲಾಸ್ ಕಲೀಲಿಲ್ಲ ಅಲ್ವಾ, ನನ್ನ ಜೊತೆ ಕಲೀರಿ ಬನ್ನಿ ಅಂತ ಅವರನ್ನು ಕೂರಿಸಿಕೊಂಡು ಕಲಿತು ಅವರಿಗೆ ಕಲಿಸಿ ಅವರು ಬರೆದದ್ದನ್ನು ಮತ್ತೆ ಪುನಃ ಅವರ ಹತ್ರ ತೋರಿಸಿ ನಾನು ಇದನ್ನು ಬರ್ತೀನಿ ಸರಿ ಇದೆ ಅಂತ ಅವರ ಹತ್ರ ಕೇಳ್ತಾ ಇದ್ದಾಳಂತೆ. ಅವಳ ಹೆಸರು ನನಗೆ ಗೊತ್ತಿಲ್ಲ, ಅವಳೇ ಹೋಗ್ಬೇಕಾ? ನೀನು ಅಲ್ಲ ಅವಳಲ್ಲ, ಸಾರಿ. ಇದೇ ಶಾಲೆಯವರು ಪೋಷಕರು ಹೇಳಿದ ಮಾತು, ತಾನು ಕಲಿತು ತನ್ನ ತಂದೆಗೆ ಸಹ ಕಲಿಸುತ್ತ ಪುನಃ ತಾನು ಕಲಿತದ್ದನ್ನು ತನ್ನ ತಂದೆಗೆ ತೋರಿಸಿ ನಾನು ಕಲಿತದ್ದು ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾರಂತೆ. ಅದೇ ರೀತಿ ಅಜ್ಜಿಯಂದಿರೆ, ಅಮ್ಮಂದಿರೆ ತಮಗೊಂದು ಕಿವಿ ಮಾತು, ತಾವು ಕಲಿತಿಲ್ಲ ಎನ್ನುವ ಮನೋಭಾವವನ್ನು ಬಿಟ್ಟು ದಯವಿಟ್ಟು ನಿಮ್ಮ ಮೊಮ್ಮಕ್ಕಳೊಂದಿಗೆ ಒಂದು 5-10 ನಿಮಿಷ ಕೂತ್ಕೊಂಡು ಓದಿ. ಮೊದಲೆಲ್ಲ ಸರ್ಕಾರದಿಂದ ಬರ್ತಿತ್ತು ರಾತ್ರಿ ಶಾಲೆ ಅಂತ, ಈಗ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಈವಾಗಲೂ ನಿಮಗೊಂದು ಪುನಃ ಒಂದು ಚಾನ್ಸ್ ಇದೆ. ತಾನು ಕಲಿತಿಲ್ಲ ಅನ್ನುವ ಮನೋಭಾವವನ್ನು ಬಿಟ್ಟು ಅವರೊಟ್ಟಿಗೆ ಕೂತ್ಕೊಂಡು ಕಲೀರಿ. ಮತ್ತೊಂದು, ಇಲ್ಲಿರುವ ಅಜ್ಜಿಯಂದಿರಿಗೆ ಒಂದು ಕೈ ಎತ್ತಿ, ಈ ಶಾಲೆಗೆ ಎಷ್ಟು ಜನ ಇದಕ್ಕಿಂತ ಮೊದಲು ಬಂದಿದ್ದೀರಾ? ಎಷ್ಟು ಜನ ಇದಕ್ಕಿಂತ ಮೊದಲು ಇಲ್ಲಿ ಈ ಶಾಲೆಗೆ ಬಂದು ಭೇಟಿ ನೀಡಿದ್ದೀರಾ? ಯಾರೆಲ್ಲ ಕೈ ಎತ್ತಿ ಒಂದ್ಸಲ ದಯವಿಟ್ಟು. ಎಷ್ಟು ಜನ ಬಂದಿದ್ದೀರಾ ಈ ಮೊದಲು? ನೋಡಿ, ಬೆರಳಿಗೆ 1-2-3 ಜನ ಮಾತ್ರ ಕೈ ಎತ್ತಿ. ದಯವಿಟ್ಟು ನಿಮಗೆಲ್ಲ ಮತ್ತೊಮ್ಮೆ ಆಹ್ವಾನ ನೀಡ್ತೇವೆ. ವರ್ಷಕ್ಕೆ 1-2-3 ಸಲ ಬೇರೆ ಸಮಯದಲ್ಲಿ ಬನ್ನಿ. ಈ ರೀತಿಯ ಕಾರ್ಯಕ್ರಮ ಮುಂದಿನ ವರ್ಷವೂ ಸಹ ನಮ್ಮ ಶಿಕ್ಷಕ ಬಂಧುಗಳು ಮಾಡುವಂತ ಮನಸ್ಸು ನೀಡಲಿ. ಮುಂದಿನ ವರ್ಷ ಸಹ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬನ್ನಿ ಎಂದು ತಮ್ಮಲ್ಲಿ ಮುಂದಿನ ವರ್ಷ ಬರುವಾಗ ನಿಮ್ಮ ಪ್ರತಿಭೆಗಳನ್ನು ಅಂದರೆ ಅಜ್ಜಂದಿರನ್ನು ಸಹ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾ ನನಗೆ ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ಲರ ನಗುವಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪೂರ್ಣವಿರಾಮ ಹಾಕುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
Oh!